ಜಾಗತಿಕ ಇತಿಹಾಸದಲ್ಲಿ ಕಳೆದ ತರಗತಿಯಲ್ಲಿ ಚೀನಾ ನಾಗರಿಕತೆಯನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಹಾಗಾದರೆ ಚೀನಾ ನಾಗರಿಕತೆ ಏಷ್ಯಾ ಖಂಡದಲ್ಲಿ ಬೆಳೆದಂತಹ ಒಂದು ವಿಭಿನ್ನ ಅಂಶಗಳನ್ನು ಒಳಗೊಂಡಂತಹ ಒಂದು ನಾಗರಿಕತೆ ಅಂತೇಳಿ ನಾವು ಕರೀತೀವಿ. ಹಾಗಾದರೆ ಈ ಒಂದು ನಾಗರಿಕತೆ ಉತ್ತರ ಮತ್ತು ದಕ್ಷಿಣ ಚೀನಾದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳಾದ ಯಾವ್ಯಾವ ನದಿಗಳು ಇಲ್ಲಿ ಉತ್ತರ ಚೀನಾದಲ್ಲಿ ಬರುವಂತಹ ವಾಂಗೋ ಮತ್ತು ಯಾಂಗಸೆ ಎನ್ನುವಂತಹ ನದಿ ಭೂಮಿ ಇರಬಹುದು. ಮತ್ತೆ ದಕ್ಷಿಣ ಚೀನಾದಲ್ಲಿ ಹರಿಯುವಂತಹ ಸಿಗಿಯಾಂಗ್ ಅಂತ ಕರಿತೀವಿ. ಈ ಮೂರು ನದಿಗಳ ಮುಖಂಡ ಭೂಮಿಯಲ್ಲಿ ಯಾವ ನಾಗರಿಕತೆಗಳನ್ನು ಬರುತ್ತೆ? ಚೀನಾ ನಾಗರಿಕತೆ ಬೆಳೆದುಕೊಂಡು ಬಂತು ಅಂತ ಹೇಳಬೇಕಾದ್ರೆ, ಹಾಗಾದ್ರೆ ಈ ಒಂದು ಪ್ರದೇಶ ಅತಿ ಫಲವತ್ತಾದಂತಹ ಭೂಭಾಗವಾಗಿದ್ದರಿಂದ ಮತ್ತು ಅವರಿಗೆ ಬೇಕಾದಂತಹ ನೈಸರ್ಗಿಕವಾದಂತಹ ರಕ್ಷಣೆಯು ಕೂಡ ಆ ಒಂದು ಪ್ರದೇಶದಲ್ಲಿ ಲಭ್ಯವಾಗಿದ್ದರಿಂದಲೇ ಒಂದು ವಿಶಿಷ್ಟವಾದಂತಹ ಒಂದು ವಿಭಿನ್ನ ನಾಗರಿಕತೆಯನ್ನು ಒಳಗೊಂಡಂತಹ ಒಂದು ನಾಗರಿಕತೆ ಇಲ್ಲಿ ಬೆಳೆದುಕೊಂಡು ಬಂತು ಅಂತ ಹೇಳಬೇಕಾಗಿದೆ. ಹಾಗಾಗಿಯೇ ಚೀನಾ ಸುಮಾರು ಇಲ್ಲಿ ಸಹಜವಾಗಿಯೇ 5,000 ವರ್ಷಗಳ ಹಿಂದೆಯೇ ಈ ಒಂದು ನಾಗರಿಕತೆಯನ್ನು ಬೆಳೆಸಿಕೊಂಡು ಬಂತು ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಈ ಒಂದು ನಾಗರಿಕತೆ ಆರಂಭದ ಬಗ್ಗೆ ನಮಗೆ ಮಾಹಿತಿಗಳು ಲಭ್ಯವಾಗುವುದಿಲ್ಲ. ಅಂದ್ರೆ ಸಾಕ್ಷಾತ್ 1500ರಿಂದ ಈಚೆಗೆ ಇರುವಂತಹ ಎಲ್ಲಾ ವಿಷಯಗಳಿಗೂ ಕೂಡ ನಮಗೆ ದಾಖಲೆಗಳು ಲಭ್ಯವಾಗಿವೆ ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಈ ರೀತಿಯಾದಂತಹ ಹಿನ್ನೆಲೆಯನ್ನು ಒಳಗೊಂಡಂತಹ ಈ ಒಂದು ನಾಗರಿಕತೆ ತನ್ನದೇ ಆದಂತಹ ಅಂಶಗಳನ್ನು ಹೊಂದಿದೆ ಅಂತ ಹೇಳಬೇಕಾಗಿದೆ. ಅದರಲ್ಲಿ ಮುಖ್ಯವಾಗಿ ಯಾವ ಒಂದು ಅಂಶವನ್ನು ನಾವು ಅಧ್ಯಯನ ಮಾಡ್ತಾ ಇದ್ವಿ? ರಾಜಕೀಯ ಸ್ಥಿತಿ. ಹಾಗಾದ್ರೆ ಅಲ್ಲಿನ ಚೀನಾದ ನಾಗರಿಕತೆಯಲ್ಲಿ ಅಲ್ಲಿನ ಜನತೆ ಯಾವ ರೀತಿಯಾದಂತಹ ಒಂದು ರಾಜಕೀಯ ಸ್ಥಿತಿಯನ್ನು ಒಳಗೊಂಡಿತ್ತು? ನಾನು ಹೇಳಿದ್ದೇನೆ, ಆರಂಭದಲ್ಲಿ ಅಂದ್ರೆ ಚೀನಾದ ಸರ್ಕಾರ ಅನೇಕ ರಾಜರುಗಳಿಂದ ಆಳಲ್ಪಡುತ್ತಿದ್ದಂತಹ ಸರ್ಕಾರವನ್ನು ಹೊಂದಿತ್ತು. ಅಷ್ಟೇ ಅಲ್ಲದೆ ಈ ಒಂದು ವ್ಯವಸ್ಥೆ ಕಾಲಕ್ರಮೇಣವಾಗಿ ಏನಾಗುತ್ತೆ? ಬದಲಾಗುವುದರ ಮೂಲಕವಾಗಿ ಏನಾಗುತ್ತೆ? ಇಲ್ಲಿ ಒಬ್ಬ ರಾಜನ ಸರ್ಕಾರ ಅಧಿಕಾರಕ್ಕೆ ಇದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ? ಬದಲಾಗುವುದರ ಮೂಲಕವಾಗಿ ಈಜಿಪ್ಟ್ ನಾಗರಿಕತೆಯಲ್ಲಿ ಹೇಗೆ ಒಂದೇ ಪ್ರಬಲವಾದಂತಹ ಕೇಂದ್ರ ಸರ್ಕಾರ ಅಸ್ತಿತ್ವದಲ್ಲಿತ್ತೋ ಅದೇ ಒಂದು ವ್ಯವಸ್ಥೆ ಅಥವಾ ಮಾದರಿಯ ಸರ್ಕಾರ ಅಥವಾ ಆಡಳಿತ ವ್ಯವಸ್ಥೆ ಎಲ್ಲಿ ಪ್ರಾರಂಭವಾಗುತ್ತೆ? ಚೀನಾದಲ್ಲಿ ಪ್ರಾರಂಭವಾಗಿಕೊಂಡು ಬಂತು ಅಂತ ಹೇಳಬೇಕಾಗಿದೆ. ಆದ್ದರಿಂದಲೇ ಚೀನಾ ಸಾಕ್ಷಾತ್ 4,000 ವರ್ಷಗಳಿಂದಲೂ ಸುದೀರ್ಘವಾದಂತಹ ಇತಿಹಾಸವನ್ನು ಒಳಗೊಂಡಿದೆ ಅಂತ ಹೇಳಬೇಕಾಗಿದೆ. ಹಾಗೆ ಇಲ್ಲಿ ಪುರಾಣಗಳು ಕೂಡ ಈ ಒಂದು ಅಂಶವನ್ನು ದಾಖಲಿಸಿಕೊಂಡು ಬಂದಿವೆ ಅಂತ ಹೇಳಬೇಕಾಗಿದೆ. ಅದು ಏನೇ ಆದರೂ ಕೂಡ ಸಾಕ್ಷಾತ್ 2003ರಿಂದ 1911ರ ನಡುವಣ ಅವಧಿಯಲ್ಲಿ ಚೀನಾವನ್ನು ಸುಮಾರು 15ಕ್ಕೂ ಹೆಚ್ಚು ರಾಜಮನೆತನಗಳು ಆಳ್ವಿಕೆ ಮಾಡಿಕೊಂಡು ಬಂದಿವೆ. ಆ ಒಂದು ಕಾರಣದಿಂದಾಗಿ ನಾವು ಏನಂತ ಕರಿತೀವಿ? ಚೀನಾ ಸುದೀರ್ಘವಾದಂತಹ ಒಂದು ರಾಜಕೀಯ ಇತಿಹಾಸವನ್ನು ಹೊಂದಿದೆ ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಇಂತಹ ರಾಜಕೀಯ ಇತಿಹಾಸ ಪ್ರಾರಂಭವಾಗುವುದು ಆರಂಭಿಕ ರಾಜಮನೆತನಗಳ ಆಳ್ವಿಕೆಯ ಕಾಲದಿಂದ ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ರಾಜಕೀಯ ಚೀನಾವನ್ನು ಆಳಿದಂತಹ ರಾಜಮನೆತನಗಳಲ್ಲಿ ನಾವಿಲ್ಲಿ ಮುಖ್ಯವಾಗಿ ಅನೇಕ ರಾಜಮನೆತನಗಳು ಬರ್ತವೆ. ಆ ಒಂದು ರಾಜಮನೆತನಗಳ ಆಳ್ವಿಕೆಯ ಕಾಲವನ್ನು ನಾವು ಏನ್ ಮಾಡ್ತೀವಿ? 2 ರೀತಿಯಾಗಿ ವಿಭಾಗಿಸ್ತೀವಿ. ಒಂದೇನು ಪ್ರಾಚೀನ ಯುಗ ಅಂತ ಕರಿತೀವಿ, ಎರಡನೇದೇನು ಸಾಮ್ರಾಜ್ಯಗಳ ಯುಗ ಅಥವಾ ಸಾಮ್ರಾಜ್ಯಶಾಹಿ ಯುಗ ಅಂತ ನಾವು ಗುರುತಿಸಲ್ಪಡ್ತೀವಿ. ಅದರಲ್ಲಿ ಜಿಯಾ ಎನ್ನುವಂತಹ ರಾಜಮನೆತನ ಸಾಕ್ಷಾತ್ 2003ರಿಂದ ಹಿಡಿದು ಸಾಕ್ಷಾತ್ 1600ರವರೆಗೆ ಚೀನಾವನ್ನು ಆಳ್ವಿಕೆ ಮಾಡಿಕೊಂಡು ಬರುತ್ತೆ. ಈ ಒಂದು ಮನೆತನವೇ ಚೀನಾದ ಪ್ರಥಮ ರಾಜಮನೆತನ ಅಂತ ಕರಿತೀವಿ. ಅಲ್ಲಿಂದ ಪ್ರಾರಂಭವಾಗಿ ಎಲ್ಲಿಯವರೆಗೆ? ಸಾಕ್ಷಾತ್ 1911ರವರೆಗೆ, ಅಂದ್ರೆ ಮಂಚು ಅಥವಾ ಕಿಂಗ್ ರಾಜಮನೆತನಗಳವರೆಗೂ ಕೂಡ ಚೀನಾ ಸುದೀರ್ಘವಾಗಿ ಏನಾಗುತ್ತೆ? ರಾಜರುಗಳ ಆಳ್ವಿಕೆಗೆ ಒಳಪಟ್ಟಂತಹ ಒಂದು ದೇಶ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಹಾಗಾದ್ರೆ ಜಿಯಾ ರಾಜಮನೆತನದ ತರುವಾಯದಲ್ಲಿ ಯಾವ ರಾಜಮನೆತನ ಬರುತ್ತೆ? ಜಿಯಾದ
1046ರಿಂದ ಹಿಡಿದು ಎಲ್ಲಿವರೆಗೂ ಸಾಶಾಪು 256ರವರೆಗೆ ಆಳ್ವಿಕೆ ಮಾಡ್ಕೊಂಡು ಬರ್ತಾರೆ. ಆ ಕಾರಣದಿಂದಾಗಿ ಈ ಮನೆತನದ ರಾಜರು ಏನ್ ಮಾಡ್ತಾರೆ, ತಮ್ಮ ಅಧಿಕಾರವನ್ನು ನ್ಯಾಯಬದ್ಧ ಅಂತ ನಾವು ಕರೀತೀವಿ. ಅಂದ್ರೆ ತಮ್ಮ ಅಧಿಕಾರವನ್ನು ನ್ಯಾಯಬದ್ಧಗೊಳಿಸುವುದರ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ಇಟ್ಕೊಂಡು ಬರ್ತಾರೆ. ಅದಕ್ಕೋಸ್ಕರವಾಗಿ ಅವರು ಒಂದು ಸಿದ್ಧಾಂತವನ್ನು ಚೀನಾದಲ್ಲಿ ಪ್ರಚಲಿತಕ್ಕೆ ತರ್ತಾರೆ. ಆ ಸಿದ್ಧಾಂತವೇ ಯಾವುದು? ದೈವದತ್ತ ಅಧಿಕಾರ ಸಿದ್ಧಾಂತ ಎನ್ನುವಂತಹ ಸಿದ್ಧಾಂತವನ್ನು ಚೀನಾದಲ್ಲಿ ಚೌ ಎನ್ನುವಂತಹ ರಾಜಮನೆತನ ಜಾರಿಗೆ ತಂತು ಅಂತ ಹೇಳಬೇಕಾಗಿದೆ. ಈ ಮನೆತನದ ತರುವಾಯದಲ್ಲಿ ಚೀನಾದ ರಾಜಕೀಯ ಸ್ಥಿತಿಗತಿಗಳಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ಪ್ರಾರಂಭವಾಗ್ತವೆ. ಅಂದ್ರೆ ಏನು ಬದಲಾವಣೆಗಳು ಪ್ರಾರಂಭವಾಗ್ತಾ ಬರ್ತವೆ? ಇಲ್ಲಿ ಹೇಳಿದ್ರು ನಾವು ಎಷ್ಟು 3 ಮತ್ತು 4ನೇ ಶತಮಾನ, ಅಂದ್ರೆ ಸಾಶಾಪು 3 ಮತ್ತು 4ನೇ ಶತಮಾನಗಳಲ್ಲಿ ಏನಾಗುತ್ತೆ, ದುರ್ಬಲ ರಾಜರುಗಳು ಅಧಿಕಾರಕ್ಕೆ ಬಂದಿದ್ದರಿಂದ ಚೀನಾದ ರಾಜಕೀಯ ಅಧಿಕಾರವೆಲ್ಲವೂ ಯಾರ ಕೈ ಸೇರುತ್ತೆ? ಯಾರ ಕೈ ಸೇರುತ್ತೋ? ಜಮೀನ್ದಾರರು ಅಂತ ಕರಿತೀವಿ. ಈ ಜಮೀನ್ದಾರರ ಕೈ ಸೇರುವುದರ ಮೂಲಕವಾಗಿ ಈ ಜಮೀನ್ದಾರರು ಏನ್ ಮಾಡ್ತಾರೆ, ತಮ್ಮ ಪ್ರಾಬಲ್ಯವನ್ನು ಸಾಧಿಸುವುದಕ್ಕೋಸ್ಕರವಾಗಿ ಆಂತರಿಕವಾಗಿ ಯುದ್ಧಗಳಲ್ಲಿ ತೊಡಗಿಕೊಳ್ತಾರೆ. ಯಾವಾಗ ಆಂತರಿಕ ಯುದ್ಧಗಳಲ್ಲಿ ತೊಡಗಿಕೊಳ್ತಾರೋ ಆವಾಗ ಚೀನಾದ ರಾಜಕೀಯ ಸ್ಥಿತಿ ಅರಾಜಕತೆ ಅಂತೇಳಿ ನಾವು ಕರಿತೀವಿ. ಈ ಅರಾಜಕತೆಗೆ ಒಳಗಾಗುತ್ತೆ. ಯಾವಾಗ ಅರಾಜಕತೆಗೆ ಒಳಗಾಗುತ್ತೋ ಇಂತಹ ಸಂದರ್ಭದಲ್ಲಿ ಮತ್ತೆ ಚೀನಾದಲ್ಲಿ ಪ್ರಬಲವಾಗಿ ಆಡಳಿತಕ್ಕೆ ಬಂದಂತಹ ರಾಜಮನೆತನವೇ ಯಾವುದು? ಕ್ವಿನ್ ರಾಜಮನೆತನ. ಸಾಶಾಪು 221ರಿಂದ ಸಾಶಾಪು 206ರವರೆಗೆ ಚೀನಾವನ್ನು ಆಳ್ವಿಕೆ ಮಾಡಿಕೊಂಡು ಬಂದಂತಹ ಮತ್ತೊಂದು ಪ್ರಮುಖ ರಾಜಮನೆತನ ಅಂತ ನಾವು ಕರೀತೀವಿ. ಹಾಗಾದ್ರೆ ಈ ಒಂದು ಮನೆತನ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಏನ್ ಮಾಡುತ್ತೆ, ಚೀನಾದಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ಅಂತ ನಾವು ಕರೀತೀವಿ. ಆ ಬದಲಾವಣೆಗಳಿಗೆ ಕಾರಣವಾಗುತ್ತೆ. ಹಾಗಾಗಿ ಈ ರಾಜಮನೆತನ ಅಧಿಕಾರಕ್ಕೆ ಬಂದು ಯಾರ ಉಪಟಳವನ್ನು ನಿಗ್ರಹಿಸಿಕೊಂಡು ಬರುತ್ತೆ? ಜಮೀನ್ದಾರರ ಪ್ರಾಬಲ್ಯವನ್ನು ತಗ್ಗಿಸುತ್ತೆ. ಅವರ ಕೈ ಸೇರಿದಂತಹ ರಾಜಕೀಯ ಅಧಿಕಾರವನ್ನೆಲ್ಲ ಏನ್ ಮಾಡುತ್ತೆ, ಮತ್ತೊಮ್ಮೆ ತಮ್ಮ ಕೈಯಲ್ಲಿ ಕೇಂದ್ರೀಕರಿಸಿಕೊಳ್ಳುವುದರ ಮೂಲಕವಾಗಿ ಚೀನಾದಲ್ಲಿ ರಾಜಮನೆತನಗಳ ಆಳ್ವಿಕೆಯನ್ನು ಏನ್ ಮಾಡುತ್ತೆ, ಈ ಮನೆತನ ಪುನಃಸ್ಥಾಪಿಸಿಕೊಂಡು ಬಂತು ಅಂತ ಹೇಳಕ್ಕೆ ತಲೆಯುತ್ತೆ. ಅಷ್ಟೇ ಅಲ್ಲದೆ ತಮ್ಮ ರಾಜ್ಯವನ್ನು ಸಾಮ್ರಾಜ್ಯವನ್ನಾಗಿಸುವುದರ ಮೂಲಕವಾಗಿ ಚೀನಾದಲ್ಲಿ ಸಾಮ್ರಾಜ್ಯಗಳ ಯುಗವನ್ನು ಈ ಮನೆತನ ಪ್ರಾರಂಭಿಸಿಕೊಂಡು ಬಂತು ಅಂತ ಹೇಳಕ್ಕೆ ತಲೆಯುತ್ತೆ. ಇಳಿದರೆ ಚೀನಾ ಏನಾಗುತ್ತೆ, ಸಾಮ್ರಾಜ್ಯಶಾಹಿ ಯುಗವಾಗಿ ಬದಲಾಗಿಕೊಂಡು ಬರುತ್ತೆ ರಾಜಕೀಯ ಸ್ಥಿತಿಗತಿಗಳಲ್ಲಿ ಅಂತ ಹೇಳಕ್ಕೆ ತಲೆಯುತ್ತೆ. ಹಾಗಾದ್ರೆ ಈ ಮನೆತನದಲ್ಲಿ ಅಧಿಕಾರಕ್ಕೆ ಬಂದಂತಹ ಪ್ರಸಿದ್ಧ ರಾಜ ಯಾರು? ಶಿ ಹುವಾಂಗ್‌ಟಿ ಅಂತ ಹೇಳಿ. ಹಾಗಾದ್ರೆ ಶಿ ಹುವಾಂಗ್‌ಟಿ ಇವನು ಪ್ರಸಿದ್ಧವಾದಂತಹ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಳ್ಳುವುದರ ಮೂಲಕವಾಗಿ ಇವನು ಈ ಚೀನಾದ ಒಂದು ಬಹುಮುಖ್ಯವಾದಂತಹ ಪ್ರಾಂತ್ಯವಾದಂತಹ ಯಾವ ಪ್ರಾಂತ್ಯ? ಚಿನ್ ಅಂತೇಳಿ ನಾವು ಕರೀತೀವಿ. ಈ ಚಿನ್ ಎನ್ನುವಂತಹ ಪ್ರಾಂತ್ಯದಿಂದಲೇ ತನ್ನ ಆಳ್ವಿಕೆಯನ್ನು ಪ್ರಾರಂಭಿಸಿಕೊಂಡು ಬರ್ತಾನೆ. ಆ ಒಂದು ಕಾರಣದಿಂದಾಗಿ ಈತನನ್ನು ನಾವೇನಂತ ಕರೀತೀವಿ? ಚಿನ್ ಶಿ ಹುವಾಂಗ್‌ಟಿ ಎಂಬ ಹೆಸರಿನಿಂದಲೂ ಕೂಡ ಇಲ್ಲಿ ಪ್ರಖ್ಯಾತಿಯನ್ನು ಪಡೆದುಕೊಳ್ತಾನೆ. ಹಾಗೆ ಈ ಚೀನಾ ಎನ್ನುವಂತಹ ಹೆಸರು ಯಾವ ಒಂದು ಶಬ್ದದಿಂದ ಬಂದಿದೆ? ಚಿನ್ ಎನ್ನುವಂತಹ ಶಬ್ದವೇ ಕಾಲಾನಂತರದಲ್ಲಿ ಚೀನಾ ಎಂಬ ಹೆಸರಾಗಿ ಬದಲಾಗಿದೆ ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಇವನು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಯಾವ ರೀತಿಯಾದಂತಹ ಆಡಳಿತವನ್ನು ನಿರ್ವಹಿಸಿಕೊಂಡು ಬಂದ ಶಿ ಹುವಾಂಗ್‌ಟಿ? ಹಾಗಾದ್ರೆ ಏನ್ ಮಾಡ್ತಾನೆ? ಇಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾಗುತ್ತೆ, ಇಲ್ಲಿಯವರೆಗೂ ಚೀನಾ ಅಖಂಡ ಚೀನಾವಾಗಿರಲಿಲ್ಲ. ಅಂದ್ರೆ ಏನು? ಉತ್ತರ ಚೀನಾ ಅಂದ್ರೆ ಅಲ್ಲಿ ಅನೇಕ ರಾಷ್ಟ್ರಗಳ ಆಳ್ವಿಕೆ ಇರುತ್ತೆ. ಅಲ್ಲಿ ಪ್ರಾಚೀನ ಯುಗದ ಆಳ್ವಿಕೆಯನ್ನು ನಾವು ಗಮನಿಸ್ತೀವಿ. ಹಾಗೆ ಜಮೀನ್ದಾರರ ಉಪ್ಪಟ ಹೆಚ್ಚಾಗಿರುತ್ತೆ. ಇವೆಲ್ಲವುಗಳನ್ನು ಹತ್ತಿಕ್ಕಿದಂತಹ ಮನೆತನವೇ ಕ್ವಿನ್ ರಾಜ ಮನೆತನ ಅಂತ ನಾವು ಕರೀತೀವಿ. ಅಂದ್ರೆ ಶಿ ಹುವಾಂಗ್‌ಟಿ ಏನ್ ಮಾಡ್ತಾನಪ್ಪ ಅಂದ್ರೆ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಮೊಟ್ಟ ಮೊದಲ ಬಾರಿಗೆ ಅಖಂಡ ಚೀನಾವನ್ನು ಏನ್ ಮಾಡ್ತಾನೆ, ಒಂದೇ ಆಡಳಿತದ ಅಡಿಯಲ್ಲಿ ತಂದ ಅಂತ ಹೇಳ್ತಾರೆ. ಅಂದ್ರೆ ಉತ್ತರ ಚೀನಾ ಮತ್ತು ದಕ್ಷಿಣ ಚೀನಾಗಳನ್ನು ಒಂದುಗೂಡಿಸ್ತಾನ. ಒಂದುಗೂಡಿಸುವುದರ ಮೂಲಕವಾಗಿ ಏನ್ ಮಾಡ್ತಾನೆ, ಈ ಒಂದುಗೂಡಿಸಿದಂತಹ ಅಖಂಡ ಚೀನಾಕ್ಕೆ ಏಕರೂಪವಾದ ಅಂದ್ರೆ ಒಂದೇ ಆಡಳಿತವನ್ನು ಜಾರಿಗೆ ತರುವುದರ ಮೂಲಕವಾಗಿ ಅಖಂಡಗೊಳಿಸಿದಂತಹ
ಸೈನಿಕ ಅಂತ ಹೇಳಿ ನಾವು ಕರೀತೀವಿ. ಯಾವ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೇನೋ? ನಾಗರಿಕ ಮತ್ತು ಸೈನಿಕ. ಅಂದ್ರೆ ಇಲ್ಲಿ ಸಹಜವಾಗಿ ನಾವು ಗಮನಿಸಬೇಕಾಗುತ್ತೆ ಮಿಲಿಟರಿ ಪಡೆ ಅಂತ ಹೇಳಿ ನಾವು ಕರೀತೀವಿ. ಇನ್ನು ಆಡಳಿತ ವರ್ಗ ಅಂತ ಹೇಳಿ ರಾಜ್ಯಶಾಸ್ತ್ರದಲ್ಲಿ ಓದ್ತಾ ಇದ್ದೀರಾ, ಹೌದಲ್ವಾ? ಅವರನ್ನು ನಾವು ನಾಗರಿಕ ಸೇವೆಗಳು ಅಂತ ಹೇಳಿ ನಾವು ಕರೀತೀವಿ. ಅಂತಹ ನಾಗರಿಕ ಅಧಿಕಾರಿ ವರ್ಗಗಳನ್ನು ನೇಮಕ ಮಾಡ್ಕೊಳ್ತಾನೆ. ಹಾಗಾದ್ರೆ ಜೊತೆಲಿ ಏನ್ ಮಾಡ್ತಾನೆ? ಇಲ್ಲಿ ಸೈನಿಕ ಅಧಿಕಾರಿಗಳನ್ನು ನೇಮಿಸಿಕೊಳ್ಳುವುದರ ಮೂಲಕವಾಗಿ ಉತ್ತಮವಾದಂತಹ ಆಡಳಿತವನ್ನು ನೀಡಿಕೊಂಡು ಬಂದ ಅಂತ ಹೇಳಿ ನಮಗೆ ಅಷ್ಟೇ ಅಲ್ಲದೆ ಇದ್ರ ಜೊತೆಗೆ ಇನ್ನೂ ಅನೇಕ ಸುಧಾರಣೆಗಳನ್ನು ಕೈಗೊಳ್ತಾ ಹೋಗ್ತಾನೆ. ಏನಪ್ಪ ಅಂದ್ರೆ ತನ್ನ ಸಾಮ್ರಾಜ್ಯದಾದ್ಯಂತ ಸಮಾನ ಕಾನೂನುಗಳನ್ನು ಜಾರಿಗೆ ತಂದ ಅಂತ ಹೇಳಿ ಅಂದ್ರೆ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂತಹ ಕಾನೂನುಗಳನ್ನು ಜಾರಿಗೆ ತರುವುದರ ಮೂಲಕವಾಗಿ ಯಾರಾದರೂ ಕಾನೂನುಗಳನ್ನು ಧಿಕ್ಕರಿಸಿದರೆ, ಅವುಗಳನ್ನು ಏನಾದರೂ ಮೀರಿದರೆ ಅವರಿಗೆ ಕಠೋರವಾದಂತಹ ಶಿಕ್ಷೆಯನ್ನು ವಿಧಿಸುವಂತಹ ಒಂದು ಪದ್ಧತಿಯನ್ನು ತನ್ನ ಆಡಳಿತದಲ್ಲಿ ಅಳವಡಿಸಿಕೊಂಡ ಜಿ ಹುವಾಂಗ್‌ಪಿ ಅಂತ ಹೇಳಿ ಕಳೆಯುತ್ತೆ. ಇದರ ಜೊತೆಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಚೀನಾದ ಮೇಲೆ ಮಂಗೋಲರ ದಾಳಿ ಎಲ್ಲಿಂದ ಮೇಲೆ ಆಗ್ತಾ ಇರುತ್ತೆ. ಆ ಮಂಗೋಲರ ದಾಳಿಗೆ ತುತ್ತಾದಂತಹ ಚೀನಾ ಅಭಿವೃದ್ಧಿಯ ಪಥದ ಕಡೆಗೆ ಸಾಗುವುದು ಕೂಡ ಕಷ್ಟವಾಗಿರುತ್ತೆ. ಆ ನಿಟ್ಟಿನಲ್ಲಿ ಅವರ ದಾಳಿಯನ್ನು ತಡೆಗಟ್ಟುವುದಕ್ಕೋಸ್ಕರವಾಗಿ ಚೀನಾದ ಮಹಾಗೋಡೆಯನ್ನು ಯಾರು ನಿರ್ಮಾಣ ಮಾಡ್ತಾರೆ? ಶಿ ಹುವಾಂಗ್‌ಪಿ ನಿರ್ಮಿಸಿಕೊಂಡು ಬರ್ತಾನೆ. ಹಾಗೆ ಇದರ ಜೊತೆಗೆ ಅನೇಕ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾನೆ, ಕಾಲುವೆಗಳನ್ನು ನಿರ್ಮಿಸಿಕೊಂಡು ಬರುವುದರ ಮೂಲಕವಾಗಿ ಚೀನಾದಲ್ಲಿ ಅಧಿಕೃತವಾಗಿ ಜನಗಣತಿಯನ್ನು ಯಾರು ಪ್ರಾರಂಭಿಸಿಕೊಂಡು ಬರ್ತಾರೆ? ಶಿ ಹುವಾಂಗ್‌ಪಿ ಪ್ರಾರಂಭಿಸುವುದರ ಮೂಲಕವಾಗಿ ಜನನ ಪ್ರಮಾಣ, ಮರಣ ಪ್ರಮಾಣ, ಲಿಂಗದ ಪ್ರಮಾಣಗಳನ್ನು ಕ್ರೋಢೀಕರಿಸುವಂತಹ ಒಂದು ಕಾರ್ಯವನ್ನು ಚೀನಾದಲ್ಲಿ ಶಿ ಹುವಾಂಗ್‌ಪಿ ಪ್ರಾರಂಭಿಸಿಕೊಂಡು ಬರುವುದರ ಮೂಲಕವಾಗಿ ಈ ಎಲ್ಲಾ ಕೆಲಸ ಕಾರ್ಯಗಳು ಇವನ ಕಾಲದಲ್ಲಿ ಆಗಿದ್ದರಿಂದಲೇ ಇವನ ಕಾಲ ಹೇಗಿದ್ದು ಶಾಂತಿಯುತವಾಗಿರುತ್ತೆ, ಸುವ್ಯವಸ್ಥಿತವಾಗಿದ್ದು ಹಾಗೂ ಸಮೃದ್ಧಿಯಿಂದ ಕೂಡಿದಂತಹ ಒಂದು ಕಾಲವನ್ನು ಇವನು ತನ್ನ ಆಡಳಿತದ ಅವಧಿಯಲ್ಲಿ ಚೀನಾದಲ್ಲಿ ನಿರ್ಮಿಸಿದ ಅಂತ ಹೇಳಬೇಕಾಗುತ್ತೆ. ಇದಿಷ್ಟು ಯಾರ ಒಂದು ಆಳ್ವಿಕೆಯ ಕಾಲ? ಶಿ ಹುವಾಂಗ್‌ಪಿಯ ಆಳ್ವಿಕೆಯ ಕಾಲ ಅಂತ ಹೇಳಬೇಕಾಗುತ್ತೆ. ಹೀಗಿರುವಾಗ ಪಿನ್ ರಾಜಮನೆತನ ಸಾಶಾಪು 206ರಲ್ಲಿ ಏನಾಗುತ್ತೆ? ಅವನತಿಯ ಕಡೆಗೆ ಸಾಗುತ್ತೆ. ಯಾವಾಗ ಪಿನ್ ರಾಜಮನೆತನ ದುರ್ಬಲಗೊಳ್ಳುತ್ತಾ ಹೋಗುತ್ತೋ ಆವಾಗ ಪಿನ್ ಅರಸು ಮನೆತನವನ್ನು ಬದಿಗೊತ್ತುವುದರ ಮೂಲಕವಾಗಿ ಅವರ ಸ್ಥಾನವನ್ನು ಅಲಂಕರಿಸಿದಂತವರೇ ಯಾರು? ಯಾವ ರಾಜಮನೆತನ? ಖಾನ್ ರಾಜಮನೆತನ ಅಂತ ಹೇಳಿ ನಾವು ಹಾಗಾದ್ರೆ ಖಾನ್ ರಾಜಮನೆತನ ಸಾಶಾಪು ಎಷ್ಟರಲ್ಲಿ ಅಧಿಕಾರಕ್ಕೆ ಬರುತ್ತೆ? 206ರಲ್ಲಿ ಅಧಿಕಾರಕ್ಕೆ ಬರುತ್ತೆ. ಬರುವುದರ ಮೂಲಕವಾಗಿ ಎಲ್ಲಿಯವರೆಗೆ ತನ್ನ ಆಡಳಿತವನ್ನು ನಡೆಸಿಕೊಂಡು ಬರ್ತಾರೆ? ಸಾಶ 220ರವರೆಗೆ ರಾಜ್ಯಭಾರವನ್ನು ಚೀನಾದಲ್ಲಿ ಮಾಡಿದಂತಹ ಒಂದು ರಾಜಮನೆತನವೇ ಖಾನ್ ಅಂತ ಹೇಳಿ ನಾವು ಹಾಗಾದ್ರೆ ಖಾನ್ ರಾಜಮನೆತನ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಈ ಮನೆತನದಲ್ಲಿ ಪ್ರಖ್ಯಾತಿಯನ್ನು ಪಡೆದುಕೊಂಡಂತಹ ರಾಜ ಯಾರಪ್ಪ ಅಂದ್ರೆ ಊಟಿ ಅಂತ ಹೇಳಿ. ಯಾವ ರಾಜ ಅಧಿಕಾರಕ್ಕೆ ಬರ್ತಾನೆ? ಊಟಿ ಎನ್ನುವಂತಹ ರಾಜ ಅಧಿಕಾರಕ್ಕೆ ಬರ್ತಾನೆ. ಈ ಊಟಿ ಎನ್ನುವಂತಹ ರಾಜ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಇವನೊಬ್ಬ ಪ್ರಸಿದ್ಧ ದೊರೆಯಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಆಡಳಿತಾತ್ಮಕವಾಗಿ ಅನೇಕ ಬದಲಾವಣೆಗಳನ್ನು ಜಾರಿಗೆ ತಂದ ಚೀನಾದಲ್ಲಿ ಅಂತ ಹೇಳಬೇಕಾಗುತ್ತೆ. ಹಾಗಾದ್ರೆ ಏನೆಲ್ಲ ಬದಲಾವಣೆಗಳನ್ನು ತರ್ತಾನೆ? ಇಲ್ಲಿ ಪಿನ್ ರಾಜಮನೆತನದ ಆಳ್ವಿಕೆಯ ಕಾಲದಲ್ಲಿ ಶಿ ಹುವಾಂಗ್‌ಪಿ ಎಂದು ನಾವು ಗಮನಿಸೋಣ. ಇವನೇನ್ ಮಾಡ್ತಾನೆ? ಅಖಂಡ ಚೀನಾಕ್ಕೆ ಒಂದೇ ಆಡಳಿತ ಅಂದ್ರೆ ಅಖಂಡ ಚೀನಾವನ್ನು ಒಟ್ಟುಗೂಡಿಸಿ ಒಂದೇ ಆಡಳಿತದ ಅಡಿಯಲ್ಲಿ ತಂದ ಸಮಾನ ಕಾನೂನುಗಳನ್ನು ನೀಡ್ತಾನೆ. ಹಾಗೆ ಏನ್ ಮಾಡ್ತಾನೆ? ಕಠೋರ ಶಿಕ್ಷೆಗಳನ್ನು ವಿಧಿಸಿಕೊಂಡು ಬರ್ತಾನೆ. ಹಾಗೆ ರಸ್ತೆಗಳ ನಿರ್ಮಾಣ, ಕಾಲುವೆಗಳ ನಿರ್ಮಾಣ ಮಾಡ್ತಾನೆ, ಜನಗಣತಿಯನ್ನು ಪ್ರಾರಂಭಿಸಿಕೊಂಡು ಬರ್ತಾನೆ. ಅದರ ಜೊತೆಗೆ ಏನ್ ಮಾಡ್ತಾನೆ? ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿ ಶತ್ರುಗಳ ದಾಳಿಯನ್ನು ಹಿಮ್ಮೆಟ್ಟಿಸ್ತಾನೆ. ಅದರ ಜೊತೆಯಲ್ಲಿ ಸಹಜವಾಗಿ ನಾವು ಗಮನಿಸಬೇಕಾಗುತ್ತೆ ಏನ್ ಮಾಡ್ತಾನೆ? ನಾಗರಿಕ ಮತ್ತು ಸೈನಿಕ ಅಧಿಕಾರಿಗಳನ್ನು ನೇಮಿಸುವುದರ ಮೂಲಕವಾಗಿ ತನ್ನ ಸಾಮ್ರಾಜ್ಯವನ್ನು ಎಷ್ಟು ಪ್ರಾಂತ್ಯಗಳನ್ನಾಗಿ ವಿಭಾಗಿಸಿಕೊಂಡು ಬಂದಿದ್ದ? 36 ಪ್ರಾಂತ್ಯಗಳನ್ನಾಗಿ ವಿಭಾಗಿಸಿ ಪ್ರತಿಯೊಂದು ಪ್ರಾಂತ್ಯಕ್ಕೂ ನಾಗರಿಕ ಮತ್ತು ಸೈನಿಕ ಅಧಿಕಾರಿಗಳನ್ನು ನೇಮಿಸಿ ಉತ್ತಮವಾದಂತಹ ಆಡಳಿತದ ನಿರ್ವಹಣೆಯನ್ನು ಮಾಡಿಕೊಂಡು ಬರ್ತಾನೆ. ಈ ನಿಟ್ಟಿನಲ್ಲಿ ಖಾನ್ ಮನೆತನಕ್ಕೆ ಸೇರಿದಂತಹ ಊಟಿ ಇಲ್ಲಿ ಮತ್ತೊಮ್ಮೆ ಮಹತ್ತರ ಬದಲಾವಣೆಯನ್ನು ಜಾರಿಗೆ ತರ್ತಾನೆ. ತನ್ನ
ಕೇವಲ 13ಕ್ಕೆ ಕಡಿತಗೊಳಿಸುವುದರ ಮೂಲಕವಾಗಿ, ಅಂದ್ರೆ 13 ಪ್ರಾಂತ್ಯಗಳನ್ನಾಗಿ ವಿಂಗಡಿಸುವುದರ ಮೂಲಕವಾಗಿ ಇವನು ಏನ್ ಮಾಡ್ತಾನ ಅಂದ್ರೆ ಆಡಳಿತವನ್ನು ಕೇಂದ್ರೀಕರಿಸಿಕೊಂಡು ಬಂದ ಅಂತ ಹೇಳಿದ್ರೆ ಇಡೀ ಎಲ್ಲಾ ಆಡಳಿತವನ್ನು ಕೂಡ ಏನಾಗುತ್ತೆ ಕೇಂದ್ರೀಕೃತಗೊಳ್ಳುವುದರ ಮೂಲಕವಾಗಿ ಇವನು ಆಡಳಿತದಲ್ಲಿ ಮತ್ತೊಮ್ಮೆ ಮಹತ್ತರವಾದಂತಹ ಬದಲಾವಣೆಗೆ ಅವಕಾಶವನ್ನು ಕಲ್ಪಿಸಿದ ಅಂತ ಹೇಳಿ ಇದರ ಜೊತೆಗೆ ಇವನ ಆಡಳಿತದ ಕಾಲದಲ್ಲಿ ಇನ್ನೂ ಅನೇಕ ಕ್ಷೇತ್ರಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಸಾಹಿತ್ಯ ಕ್ಷೇತ್ರ ಇರ್ಬೋದು, ಕಲೆ ಕ್ಷೇತ್ರ ಇರ್ಬೋದು ಮತ್ತು ತತ್ವಜ್ಞಾನ ಕ್ಷೇತ್ರಗಳಲ್ಲಿ ಅನೇಕ ಕೃತಿಗಳು ಇಲ್ಲಿ ರಚನೆ ಆಗ್ತವೆ. ಆ ಕಾರಣದಿಂದಾಗಿ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಅನೇಕ ಗದ್ಯಗಳ ರಚನೆ ಆಗುತ್ತೆ, ಅನೇಕ ಪದ್ಯಗಳು ಇಲ್ಲಿ ರಚನೆ ಮಾಡ್ಕೊಂಡು ಬರ್ತವೆ. ಇದರ ಜೊತೆಗೆ ಅನೇಕ ತತ್ವಜ್ಞಾನ ಕ್ಷೇತ್ರ ಕಳ್ಕೊಂಡು ಬರುತ್ತೆ, ಅಂದ್ರೆ ಕೃತಿಗಳು ಕಳ್ಕೊಂಡು ಬರ್ತವೆ. ಹಾಗೆ ವಿಜ್ಞಾನ ಮತ್ತು ಗಣಿತ ಅಂತೇಳಿ ನಾವು ಕರೀತೀವಿ. ಈ ಎಲ್ಲಾ ಕ್ಷೇತ್ರಗಳು ಹೆಚ್ಚಾಗಿ ಅಂದ್ರೆ ಅಭಿವೃದ್ಧಿಗೊಂಡಿದ್ದರಿಂದ ಇವನ ಕಾಲವನ್ನು ನಾವು ಚೀನಾದಲ್ಲಿ ಏನಂತ ಕರೀತೀವಿ, ಸುವರ್ಣ ಯುಗವಾಗಿತ್ತು ಅಂತೇಳಿ ನಾವು ಹೇಳ್ಕೊಳ್ತೀವಿ. ಈ ರೀತಿಯಾಗಿ ಊಟಿ ಏನ್ ಮಾಡಿದ, ಮಹತ್ತರ ಬದಲಾವಣೆಯನ್ನು ತಂದು ಆಡಳಿತದ ಕೇಂದ್ರೀಕರಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದ ಚೀನಾದಲ್ಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಹಾನ್ ಅರಸಮನೆತನದ ನಂತರದಲ್ಲಿ ಚೀನಾದಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಮತ್ತೊಂದು ಮುಖ್ಯವಾದಂತಹ ರಾಜಮನೆತನ ಅಧಿಕಾರಕ್ಕೆ ಬರುತ್ತೆ. ಆ ಒಂದು ಮನೆತನವನ್ನೇ ವೂಜಿನ್ ಅಂತೇಳಿ ನಾವು ಯಾವ ಮನೆತನ ಅಧಿಕಾರಕ್ಕೆ ಬರುತ್ತೆ, ವೂಜಿನ್ ಎನ್ನುವಂತಹ ರಾಜಮನೆತನ ಇಲ್ಲಿ ಅಧಿಕಾರಕ್ಕೆ. ಹಾಗಾದ್ರೆ ವೂಜಿನ್ ಎನ್ನುವಂತಹ ರಾಜಮನೆತನ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಆಡಳಿತಾತ್ಮಕವಾಗಿ ಕೆಲವೊಂದು ಬದಲಾವಣೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅದೇನಪ್ಪ ಅಂದ್ರೆ ಊಟಿ ಏನ್ ಮಾಡ್ತಾನೆ, ಆಡಳಿತಾತ್ಮಕವಾಗಿ ಆಡಳಿತವನ್ನು ಏನ್ ಮಾಡ್ತಾನೆ, ಕೇಂದ್ರೀಕೃತಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾನೆ. ಅಂದ್ರೆ 36 ಪ್ರಾಂತ್ಯಗಳನ್ನು ಎಷ್ಟಕ್ಕೆ ಸೀಮಿತಗೊಳಿಸ್ತಾನ, 13ಕ್ಕೆ ಸೀಮಿತಗೊಳಿಸಿ ಆಡಳಿತದ ಕೇಂದ್ರೀಕರಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಿಕೊಂಡು ಬಂದ್ರೆ, ವೂಜಿನ್ ಎನ್ನುವಂತಹ ರಾಜಮನೆತನದ ಅರಸರು ಏನ್ ಮಾಡ್ತಾರೆ, ಅಧಿಕಾರದ ವಿಕೇಂದ್ರೀಕರಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಚೀನಾದಲ್ಲಿ ನೀಡ್ತಾರೆ. ಯಾವ ಒಂದು ಅಂಶವನ್ನು ಇಲ್ಲಿ ಪಾಲಿಸಿಕೊಂಡು ಬರ್ತಾರೆ, ಅಧಿಕಾರದ ವಿಕೇಂದ್ರೀಕರಣ ಅಂತ ಹೇಳಿ ಕರೀತೀವಿ. ಈ ವಿಕೇಂದ್ರೀಕರಣವನ್ನು ಪಾಲಿಸುವುದು ಯಾವಾಗ ಪಾಲಿಸಿಕೊಂಡು ಬರ್ತಾರೋ ಆವಾಗಲೇ ಚೀನಾ ನಂತರದ 400 ವರ್ಷಗಳ ಕಾಲ ಏನಾಗುತ್ತೆ, ಇಲ್ಲಿ ಅನೇಕ ಇಲ್ಲಿ ಚೀನಾ ರಾಜಕೀಯ ವಿಘಟನೆಗೆ ಒಳಗಾಯಿತು ಅಂತ ಹೇಳಿ ಅಂದ್ರೆ ರಾಜಕೀಯ ವಿಘಟನೆ ಅಂದ್ರೆ ಇಲ್ಲಿ ಅನೇಕ ಸಣ್ಣ ಪುಟ್ಟ ರಾಜ್ಯಗಳು ಅಂತ ಹೇಳಿ ಕರೀತೀವಿ. ಆ ಸಣ್ಣ ಪುಟ್ಟ ರಾಜ್ಯಗಳು ಏನಾಗ್ತವೆ, ಏಳಿಗೆಗೆ ಬಂದವು ಅಂತ ಹೇಳ್ತಿದ್ರೆ ನಾನು ಆವಾಗಲೇ ಹೇಳಿದೆ ಉ ಶು ಮತ್ತೆ ಇನ್ನೊಂದು ಹೇಳಿದೆ. ಆ ರೀತಿಯಾಗಿ ಅಂದ್ರೆ ಹರಿದು ಹಂಚಿ ಹೋಗುತ್ತೆ ರಾಜಕೀಯವಾಗಿ ಚೀನಾ ಅಂತ ಹೇಳಿ. ಇಲ್ಲಿ ಉದಾಹರಣೆ ನಾನು ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯ ಇದೆ ಅಲ್ವಾ, ಇಲ್ಲಿ ನಮ್ಮ ಕರ್ನಾಟಕದ ಮುಖ್ಯವಾದಂತಹ ರಾಜಮನೆತನ. ಈ ರಾಜಮನೆತನದ ಅಂತಿಮ ಕ್ಷಣ ನಾವು ನೋಡಬೇಕಾಗುತ್ತೆ. ತಾಳಿಕೋಟೆ ಕದನದಿಂದಾಗಿ ಆ ಒಂದು ಮನೆತನ ಏನಾಗುತ್ತೆ, ಸರ್ವನಾಶವಾಗುತ್ತೆ. ಯಾವಾಗ ಆ ಮನೆತನ ಪತನವಾಗುತ್ತೋ ಆವಾಗ ವಿಜಯನಗರ ಸಾಮ್ರಾಜ್ಯ ರಾಜಕೀಯವಾಗಿ ಅಂದ್ರೆ ವಿಂಗಡಣೆಗೆ ಒಳಗಾಗುತ್ತೆ. ಏನು ವಿಂಗಡಣೆಗೆ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಅವರ ಅಧೀನದಲ್ಲಿದ್ದಂತಹ ಸಾಮಂತರೆಲ್ಲರೂ ಕೂಡ ಏನಾಗ್ತಾರೆ, ಸ್ವತಂತ್ರತೆಯನ್ನು ಪಡೆದುಕೊಂಡ್ರು ಅಂತ ಹೇಳಬೇಕಾಗುತ್ತೆ. ಅದರಲ್ಲಿ ನಾವು ಹೇಳ್ತೀವಿ ಯಲಹಂಕದ ನಾಡಪ್ರಭುಗಳು ಕೆಳದಿಯ ನಾಯಕರು ಅಂತ ಹೇಳ್ತೀವಿ, ಹಾಗೆ ಮೈಸೂರಿನ ಒಡೆಯರು ಅಂತ ಹೇಳ್ತೀವಿ, ಹಾಗೆ ಚಿತ್ರದುರ್ಗದ ಪಾಳೆಗಾರರು ಅಂತ ಹೇಳ್ತೀವಿ. ಅಂದ್ರೆ ಹೀಗೆ ಅನೇಕ ಸಣ್ಣ ಪುಟ್ಟ ರಾಜ್ಯದಲ್ಲೂ ಕೂಡ ಸಾಮಂತರಾಗಿರ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ, ಅಧಿಕಾರದ ರಾಜಕೀಯ ವಿಘಟನೆ ಅಂತ ಹೇಳ್ತೀವಿ. ಅನೇಕ ಸಣ್ಣ ಪುಟ್ಟ ರಾಜ್ಯಗಳಾಗಿ ಒಡೆದು ಹೋಗುತ್ತೆ. ಆ ನಿಟ್ಟಿನಲ್ಲಿ ಯಾವಾಗ ವೂಜಿನ್ ರಾಜಮನೆತನ ಅಧಿಕಾರಕ್ಕೆ ಬಂದು ಏನ್ ಮಾಡ್ತಾರೆ, ಅಧಿಕಾರದ ವಿಕೇಂದ್ರೀಕರಣಕ್ಕೆ ಒತ್ತನ್ನು ನೀಡ್ತಾರೋ ಮುಂದಿನ 400 ವರ್ಷಗಳ ಕಾಲ ಚೀನಾ ಏನಾಗುತ್ತೆ, ರಾಜಕೀಯ ವಿಘಟನೆಗೆ ಒಳಗಾಯಿತು ಅಂತ ಹೇಳಬೇಕಾಗುತ್ತೆ. ಈಗಿರುವಾಗ ಚೀನಾದಲ್ಲಿ ಮತ್ತೊಂದು ಪ್ರಮುಖವಾದಂತಹ ರಾಜಮನೆತನ ಅಧಿಕಾರಕ್ಕೆ ಬರುತ್ತೆ. ಆ ಒಂದು ರಾಜಮನೆತನವನ್ನೇ ಯಾವ ರಾಜಮನೆತನ ಅಂತ ಕರಿತೀವಿ, ಶೂ ರಾಜಮನೆತನ ಅಂತ ಹೇಳ್ತೀವಿ. ಹಾಗಾದ್ರೆ ಶೂ ರಾಜಮನೆತನ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಏನು ಬದಲಾವಣೆ ಅಂತ ಬರುತ್ತೆ ಚೀನಾದಲ್ಲಿ. ಈಗಾಗಲೇ ಚೀನಾ ಏನಾಗಿದೆ, ರಾಜಕೀಯ ವಿಘಟನೆಗೆ ಒಳಗಾಗಿದೆ, ಹೌದಲ್ವಾ. 400 ವರ್ಷಗಳ ಕಾಲ ಏನಾಗಿದೆ,
ಚೀನಾದಲ್ಲಿ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಮತ್ತೆ ಆ ರಾಜಕೀಯ ವಿಘಟನೆಯನ್ನು ಹೋಗಲಾಡಿಸುವುದರ ಮೂಲಕವಾಗಿ ಚೀನಾದಲ್ಲಿ ಮತ್ತೆ ಸಾಮ್ರಾಜ್ಯವನ್ನು ಸ್ಥಾಪಿಸಿ ತಮ್ಮ ಆಳ್ವಿಕೆಯನ್ನು ನಡೆಸಿಕೊಂಡು ಬಂದಂತಹ ಮನೆತನವೇ ಯಾವುದು? ಶು ರಾಜ ಮನೆತನ. ಅಂದ್ರೆ ಏನ್ ಮಾಡ್ತಾರೆ? ಮತ್ತೊಮ್ಮೆ ಚೀನಾವನ್ನು ಅಖಂಡಗೊಳಿಸ್ತಾರೆ. ಎಲ್ಲ ಹರಿದು ಹಂಚಿ ಹೋದಂತಹ ಭೂಭಾಗಗಳನ್ನು ಗೆಲ್ಲುವುದರ ಮೂಲಕವಾಗಿ ಮತ್ತೊಮ್ಮೆ ಅಖಂಡ ಚೀನಾವನ್ನು ಸ್ಥಾಪಿಸುವುದರ ಮೂಲಕವಾಗಿ ವಿಸ್ತಾರವಾದಂತಹ ಚೀನಾ ಸಾಮ್ರಾಜ್ಯವನ್ನು ಪುನಃ ಸ್ಥಾಪಿಸಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತೆ? ಶು ಮನೆತನಕ್ಕೆ ಸಲ್ಲುತ್ತೆ. ಈ ರೀತಿಯಾಗಿ ಶು ಮನೆತನ ಪುನಃ ಸಾಮ್ರಾಜ್ಯವನ್ನು ಸ್ಥಾಪಿಸಿ ತಮ್ಮ ಆಳ್ವಿಕೆಯನ್ನು ನಡೆಸುತ್ತಿರುವಂತಹ ಸಮಯದಲ್ಲಿಯೇ ಈ ಮನೆತನವನ್ನು ಅಧಿಕಾರದಿಂದ ಬದಿಗೊಟ್ಟುವುದರ ಮೂಲಕವಾಗಿ ಮತ್ತೊಂದು ರಾಜ ಮನೆತನ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ. ಆ ಒಂದು ರಾಜ ಮನೆತನವನ್ನೇ ನಾವೇನಂತ ಕರಿತೀವಿ? ಟಾಂಗ್ ರಾಜ ಮನೆತನ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಟಾಂಗ್ ರಾಜ ಮನೆತನ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಏನೆಲ್ಲ ಬದಲಾವಣೆಗಳನ್ನು ತರುತ್ತೆ? ಇಲ್ಲೇ ಮಹತ್ತರವಾದಂತಹ ಬದಲಾವಣೆಗಳು ನಮಗೆ ಕಂಡು ಬರ್ತವೆ. ಏನೇನು ಮಹತ್ತರವಾದಂತಹ ಬದಲಾವಣೆಗಳು? ಆದರೆ ಟಾಂಗ್ ಎನ್ನುವಂತಹ ರಾಜ ಮನೆತನ ಚೀನಾದಲ್ಲಿ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಆಡಳಿತಾತ್ಮಕವಾಗಿ ಮಹತ್ತರವಾದಂತಹ ಬದಲಾವಣೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತು ಅಂತ ಹೇಳಬೇಕಾಗಿದೆ. ಅಂದರೆ ಯಾವ ರೀತಿಯಾಗಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಬದಲಾವಣೆ ಆಗುತ್ತೆ? ಅದರಲ್ಲಿ ಮೊದಲನೇದಾಗಿ ನಾವು ಗಮನಿಸುತ್ತೇವೆ ಅಧಿಕೃತ ನಾಣ್ಯ ಪದ್ಧತಿ. ನಿಮ್ಮ ದೇಶದಲ್ಲಿ ಕರೆನ್ಸಿ ಇದೆ, ಏನಿದೆ? ಕರೆನ್ಸಿ ಇದೆ ಅಲ್ವಾ? ನೋಟುಗಳು ಚಲಾವಣೆ ಇರಬಹುದು, ನಾಣ್ಯಗಳ ಚಲಾವಣೆ ಇರಬಹುದು. ಅದನ್ನು ನಾವು ಅಧಿಕೃತ ನಾಣ್ಯ ಪದ್ಧತಿ ಅಂತ ಹೇಳಿ ಅದನ್ನು ನೀವು ಮುದ್ರಣ ಮಾಡಕ್ಕಾಗತ್ತಾ? ನೀವು ಮುದ್ರಣ ಮಾಡಿ ಚಲಾವಣೆ ಅಂತಂದ್ರೆ ಅದಕ್ಕೆ ಬೆಲೆ ಇದೆಯಾ? ಅದನ್ನು ಯಾವುದು ಮುದ್ರಣ ಮಾಡುತ್ತೆ? ನಿಮ್ಮ ಕರೆನ್ಸಿಯನ್ನು ಮುದ್ರಣ ಮಾಡುವ ಅಧಿಕಾರ ಯಾರಿಗಿದೆ? ಯಾರಿಗಿದೆ? ಜೋರಾಗಿ ಯಾರಿಗಿದೆ? ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಕೇಳಿದಿರಲ್ಲ? ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಕರಿತೀವಿ. ಇದು ಏನ್ ಮಾಡುತ್ತೆ? ನಮ್ಮ ಒಂದು ಕರೆನ್ಸಿಯನ್ನು ಮುದ್ರಿಸಿ ಚಲಾವಣೆ. ಹಾಗಾಗಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ, ಅದು ಅಧಿಕೃತವಾದಂತಹ ನಾಣ್ಯ ಪದ್ಧತಿ ಅಂತ ಹೇಳಿ ನಾವು ಕರಿತೀವಿ. ಹಂಗೆ ಟಾಂಗ್ ಅರಸು ಮನೆತನ ಯಾವಾಗ ಚೀನಾದಲ್ಲಿ ಅಧಿಕಾರಕ್ಕೆ ಬರುತ್ತೋ ಆವಾಗ ಚೀನಾ ದೇಶ ಏನ್ ಮಾಡುತ್ತೆ? ಒಂದು ಕರೆನ್ಸಿ ಸಿಸ್ಟಮ್ ಅನ್ನು ಅಡಾಪ್ಟ್ ಮಾಡಿಕೊಳ್ಳುತ್ತೆ. ಅಂದ್ರೆ ಅಧಿಕೃತವಾದಂತಹ ನಾಣ್ಯ ಪದ್ಧತಿಯನ್ನು ಜಾರಿಗೆ ಬಂತು ಅಂತ ಹೇಳಿ. ಅಷ್ಟೇ ಅಲ್ಲದೆ ಆಡಳಿತದಲ್ಲಿ ಮಹತ್ತರವಾದಂತಹ ಸುಧಾರಣೆಗಳನ್ನು ಕೂಡ ಇಲ್ಲಿ ಜಾರಿಗೆ ತರುತ್ತೆ. ಆ ನಿಟ್ಟಿನಲ್ಲಿ ನಾವು ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಆಡಳಿತ ವ್ಯವಸ್ಥೆಯನ್ನು ಟಾಂಗ್ ರಾಜ ಮನೆತನದ ಆಳ್ವಿಕೆಯ ಕಾಲದಲ್ಲಿ 3 ಭಾಗಗಳನ್ನಾಗಿ ವಿಂಗಡಿಸಲಾಯಿತು ಅಂತ ಹೇಳಬೇಕಾಗುತ್ತೆ. ಎಷ್ಟು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ? ಆಡಳಿತ ವ್ಯವಸ್ಥೆಯನ್ನು ಎಷ್ಟು ಭಾಗಗಳಿದ್ದಾವೆ? 3 ಭಾಗಗಳನ್ನಾಗಿ ಅಂತ ಹೇಳಬೇಕು. ಹಾಗಾದ್ರೆ ಯಾವ್ಯಾವ 3 ಭಾಗಗಳನ್ನಾಗಿ ವಿಭಾಗ ಮಾಡ್ತಾರ? ಯಾವ್ಯಾವ? ಒಂದನೇದು ಕರಡು ತಯಾರಿಸುವುದು. ಒಂದನೇ ಯಾವುದು? ಕರಡು ತಯಾರಿಸುವುದು. ಎರಡನೇದು ಕರಡು ಪರಾಮರ್ಶಿಸುವುದು. ಮೂರನೇದು ಇದನ್ನು ಜಾರಿಗೆ ತರುವುದಕ್ಕೆ ಮೂರನೇದು ಇದನ್ನು ಜಾರಿಗೆ ತರುವುದಕ್ಕೆ ಅಂದ್ರೆ ಅವುಗಳನ್ನು ಜಾರಿಗೆ ತರುವುದಕ್ಕೆ ಸರ್ಕಾರಿ ಅಧಿಕಾರಿಗಳನ್ನು ನೇಮಿಸಿಕೊಳ್ಳುವುದು. ಸರ್ಕಾರದ ಅಧಿಕಾರಿಗಳನ್ನು ನೇಮಿಸಿಕೊಳ್ಳುವುದು. ಆಡಳಿತದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ 3 ಮಹತ್ತರವಾದಂತಹ ಭಾಗಗಳನ್ನಾಗಿ ವಿಂಗಡಿಸಿಕೊಂಡು ಬರ್ತಾರೆ. ಏನೇನೋ? ಒಂದನೇದು ಕರಡು ತಯಾರಿಸುವುದು, 2 ಕರಡು ಪರಾಮರ್ಶಿಸುವುದು, 3ನೇದು ಇವುಗಳನ್ನು ಜಾರಿಗೆ ತರೋದಕ್ಕೆ
ಎಷ್ಟರಲ್ಲಿ 1940. ಹಾಗಾದ್ರೆ ಭಾರತ ಸ್ವತಂತ್ರಗೊಂಡ ತರುವಾಯ ಭಾರತದ ಕರಡು ಸಮಿತಿಯ ಅಧ್ಯಕ್ಷರು ಏನ್ ಕರ್ನಾಟಕ ಭಾರತದಿಲ್ಲ ಆ ಕಪ್ಪೆಗೆ ನಾವು ಭಾರತೀಯ ಕರಡು ಸಮಿತಿಯ ಅಧ್ಯಕ್ಷರು ಹಾಗೆ ರಚನಾ ಸಮಿತಿಯ ಅಧ್ಯಕ್ಷ ರಚನಾ ಸಮಿತಿಯ ಅಧ್ಯಕ್ಷ ನಿಮ್ಮನ್ನೇ ಮಾತಾಡಿಸ್ತಾ ಇರೋದು. ಕರಡು ಅಂದ್ರೆ ಏನು? ನಿಮ್ಮ ಸಂವಿಧಾನ ರಚನೆ ಮಾಡ್ಕೊಳ್ತಾರ ಯಾರು? ಅವರನ್ನ ಕರಡು ಸಮಿತಿಯ ಅಧ್ಯಕ್ಷರು. ಅಂಬೇಡ್ಕರ್ ಏನ್ ಮಾಡ್ತಾರೆ? ಸಂವಿಧಾನವನ್ನು ಬರ್ಕೊಟ್ರು ಅಂತ ನಾವು ಹೇಳ್ತೀವಿ ಅಲ್ವಾ? ಕರಡು ಮೀನ್ಸ್ ಸಂವಿಧಾನ. ಹಾಗಾದ್ರೆ ಚೀನಾಕ್ಕೆ ಏನ್ ಬೇಕಾಗಿದೆ? ಆಡಳಿತ ವ್ಯವಸ್ಥೆಗೆ ಕರಡು ಬೇಕಾಗಿದೆ. ಅದಕ್ಕೋಸ್ಕರ ಸಂವಿಧಾನ ಬೇಕಾಗಿದೆ. ಅದಕ್ಕೆ ಏನ್ ಮಾಡ್ಬೇಕು? ಸಂವಿಧಾನವನ್ನು ರಚನೆ ಮಾಡಬೇಕು. ರಚನೆ ಮಾಡಿದಂತ ಸಂವಿಧಾನ ಎಷ್ಟು ಸರಿ ಇದೆ ಅನ್ನೋ ತೀರ್ಮಾನ ಆಗ್ಬೇಕಲ್ವ? ಚರ್ಚೆ ಆಗ್ಬೇಕಲ್ವ? ಅದು ತಯಾರಾದಂತ ರಚಿಸಲ್ಪಟ್ಟಂತ ಅಲ್ಲಿ ಏನೇನು ನಿಯಮಾವಳಿಗಳಿದಾವೆ, ಏನೇನು ಸಮಿತಿಗಳಿದಾವೆ, ಏನೇನು ಕಾನೂನುಗಳಿದಾವೆ, ಅವೆಲ್ಲವೂ ಏನಾಗಬೇಕು? ಒಂದು ಸಮಿತಿಯ ಮುಂದೆ ಚರ್ಚೆ ಆಗ್ಬೇಕು. ಚರ್ಚೆ ಆದ ನಂತರದಲ್ಲಿ ಅದನ್ನ ಏನ್ ಮಾಡಬೇಕು? ಜಾರಿಗೆ ತರಬೇಕು. ಜಾರಿಗೆ ತರೋದಕ್ಕೆ ಯಾರು ಬೇಕು? ಯಾರು ಬೇಕು? ರಾಜರು ಬೆಂಬಲಿಗೆ ಹೇಳಕ್ಕಾಗತ್ತ? ಮತ್ತೆ ಯಾರು ಬೇಕು ಅವನು ಜಾರಿಗೆ ತರೋದಕ್ಕೆ? ಯಾರು ಬೇಕು? ಅವುಗಳನ್ನು ಹೇಗೆ ಜಾರಿಗೆ ತರುವಂತದ್ದು ಅನ್ನೋ ಯೋಚನೆ ಬಂದಾಗ ಅವುಗಳನ್ನು ಜಾರಿಗೆ ತರುವುದಕ್ಕೆ ಯಾರನ್ನು ಬಳಸ್ಕೋಬೇಕು? ಸರ್ಕಾರದ ಅಧಿಕಾರಿ. ಇವತ್ತಿದಾರಲ್ವಾ IAS, IPS, KS ಇವೆಲ್ಲದಾರಲ್ವಾ? ಆಡಳಿತ ವರ್ಗ ನೋಡ್ತಾ ಇದ್ದೀರಿ ನೀವು ಇವತ್ತು, ಹೌದಲ್ವಾ? ಈ ಆಡಳಿತ ವರ್ಗದ ಕೆಲಸ ಏನು? ನಮಗೆ ಏನ್ ಮಾಡುವಂಥದ್ದು? ನಮ್ಮ ಕಾನೂನುಗಳನ್ನು ಮನವರಿಕೆ ಮಾಡುವಂತಹ ಕೆಲಸ, ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಬೇಕಾಗಿದ್ದೀವಿ. ಹಾಗೆ ಇಲ್ಲಿ ಕರಡು ತಯಾರಿಸುವುದು ಪ್ರಾರಂಭವಾಗುತ್ತೆ. ತಯಾರಿಸಿದಂತಹ ಕರಡನ್ನು ಏನ್ ಮಾಡುತ್ತೆ? ಒಂದು ಪರಿಣಿತರ ಸಮಿತಿಯನ್ನು ಕುರಿತು ಚರ್ಚೆ ಮಾಡ್ತಾರೆ. ಆ ಚರ್ಚೆ ಮಾಡಿದ ಆಗು ಹೋಗುಗಳನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ಒಂದು ಕರಡು ತಯಾರಾಗಿ ಜಾರಿಗೆ ಬರುತ್ತೆ. ಜಾರಿಗೆ ಬರುವಂತಹ ಆ ಒಂದು ಸಂವಿಧಾನವನ್ನು ಯಾರಿಗೆ ಮುಡಿಸಬೇಕು? ಪ್ರಜೆಗಳಿಗೆ ಮುಡಿಸಬೇಕಾಗಿರುತ್ತೆ. ಹಾಗಾಗಿ ಸರ್ಕಾರಿ ಅಧಿಕಾರಿಗಳನ್ನು ನೇಮಿಸಿಕೋಬೇಕು ಅನ್ನೋ ತೀರ್ಮಾನ ಬರ್ತಾರೆ. ಹಾಗಾದ್ರೆ ಯಾವ ವ್ಯಕ್ತಿಗಳನ್ನು ಸರ್ಕಾರದ ಅಧಿಕಾರಿಗಳನ್ನಾಗಿ ನೇಮಿಸಿಕೋಬೇಕು? ಹೇಗೆ ನೇಮಿಸಿಕೋಬೇಕು? ಹೇಗೆ ನೇಮಿಸ್ಕೋಬೇಕು? ನೀವೊಬ್ರು ಯಾರ್ಯಾವ ಆಸೆ ಇರ್ತಾನೆ ಪೊಲೀಸ್ ಆಗಬೇಕು. ನೀವು ಹೋಗಿ ಅಲ್ಲಿ ಹೋಗಿ ಕೇಳೋದು ಪೊಲೀಸ್ ಹುದ್ದೆ ಕೊಡ್ತಾರ? ಅದಕ್ಕೆ ಏನ್ ಬೇಕು? ಒಂದು ವಿದ್ಯಾರ್ಹತೆ ಇರಬೇಕು. ಅಷ್ಟೇ ಇಲ್ಲದೆ ಅನೇಕ ನಿಯಮಾವಳಿಗಳಿದಾವ, ಹೌದಲ್ವಾ? ಆ ನಿಯಮಾವಳಿಗಳ ಅನುಸಾರವಾಗಿ ನೀವು ಅದೇನಾಗಬೇಕು? ಆ ಪರೀಕ್ಷೆಗಳಲ್ಲಿ ಪಾಸ್ ಆಗ್ತಾ ಹೋಗ್ಬೇಕು. ಅಷ್ಟೇ ಇಲ್ಲದೆ ಇದ್ರು ಅದರಲ್ಲಿ ಮೌಖಿಕ ಪರೀಕ್ಷೆ ಇರುತ್ತೆ. ನೀವು ನೋಡಿ, ದೈಹಿಕವಾದಂತಹ ಪರೀಕ್ಷೆ ಇರುತ್ತೆ, ಲಿಖಿತ ಪರೀಕ್ಷೆ ಇರುತ್ತೆ, ಹೌದಲ್ವಾ? ಅಲ್ಲಿ ಪೊಲೀಸ್ ಆಗಬೇಕು ಅಂತ ಹೊರಟ್ರೆ ನಾವು ಏನ್ ಮಾಡ್ಬೇಕು? ಅಲ್ಲಿ ಅನೇಕ ಆಟಗಳನ್ನ ಓಡಿಸ್ತಾರೆ, ಹೈ ಜಂಪ್ ಮಾಡ್ತಾರೆ, ಹೌದಲ್ವಾ? ಗುಡ್ ಶಾರ್ಟ್ ಪುಟ್ ಅಂತ ಹೇಳ್ತೀವಿ ನೋಡಿ. ಎಲ್ಲಗಳನ್ನು ಕೊಡ್ತಾರೆ ನಮ್ಮ ಪ್ರಯೋಗ. ಆಮೇಲೆ ಅದ್ರ ಜೊತೆಗೆ ಪರೀಕ್ಷೆಯನ್ನು ಮಾಡ್ತಾರೆ. ಏನೋ ಲಿಖಿತ ರೂಪದಲ್ಲಿ ಪರೀಕ್ಷೆ ಅಂತ ನಾವು ಕರೀತೀವಿ. ಅಂದ್ರೆ ಆಮೇಲೆ ಅದಾದ ನಂತರ ಇಂಟರ್ವ್ಯೂ ಕರೀತಾರೆ, ಹೌದಲ್ವಾ? ಇಷ್ಟೆಲ್ಲ ಪ್ರೋಸೆಸ್ ಇದೆ. ಇದ್ರಾಗ ಏನಾದ್ರೂ ನೀವು ಪಾಸ್ ಆದ್ರೆ ಎಲ್ಲಿ ಹೋಗ್ತೀರಾ? ನೀವು ಅಂದ್ಕೊಂಡಂತಹ ಹುದ್ದೆಯನ್ನು ಸೇರಿ. ಇನ್ನು IAS, IPS ಅಧಿಕಾರಿಗಳಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಇದಾವಲ್ವಾ? ಇವತ್ತು ನೀವು ಮೆಡಿಕಲ್ ಇಂಜಿನಿಯರಿಂಗ್ ಹೋಗ್ಬೇಕಂದ್ರೆ ಸೈನ್ಸ್ ಸೆಕೆಂಡ್ ಇಯರ್ ಓದ್ಬೇಕು ಏನ್ ಮಾಡ್ತೀರಾ? ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿ ಏನಂತ ಕರಿತೀವಿ? ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿ ಕರಿತೀವಿ. ಹಂಗೆ ಅವ್ರು ಮೆಡಿಕಲ್ ಇಂಜಿನಿಯರಿಂಗ್ ಎಲ್ಲರಿಗೂ ಕೊಡಬಹುದಲ್ವಾ? ಪಾಸ್ ಆದವರಿಗೆ ಇಲ್ಲ, ಅರ್ಹತೆ ಇರಬೇಕಲ್ಲ. ಯಾವ ಹುಡುಗನ ವಿದ್ಯಾರ್ಹತೆ ಹೇಗಿದೆ, ಅವನು ಎಷ್ಟು ತಿಳ್ಕೊಂಡಿದ್ದಾನೆ, ಅವನು ಎಷ್ಟು ಜಾಣದಿದ್ದಾನೆ ಅನ್ನೋದಕ್ಕೆ ಏನ್ ಮಾಡ್ತಾರೆ? ಒಂದು ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆ ಮಾಡೋದ್ರ ಮೂಲಕ ಏನ್ ಮಾಡ್ತಾರೆ? ಆ ಅದರಲ್ಲಿ ಹೆಚ್ಚು ಅಂಕ ಯಾರು ತೆಗೆದುಕೊಂಡಿದ್ದಾರೋ ಅವ್ರಿಗೆ ಏನ್ ಮಾಡ್ತಾರೆ? ಹುದ್ದೆಗಳನ್ನು ನೀಡ್ತಾ ಬರ್ತಾರೆ. ಅಲ್ಲಿ ನೋಡಿ ನಾವು ಗಮನಿಸ್ತೀವಿ, ಇಂಜಿನಿಯರಿಂಗು, ಮೆಡಿಕಲ್, ಇನ್ನೇನೇನ್ ಮಾಡ್ತಾವ ಎಲ್ಲವನ್ನೂ ನೀಡ್ತಾ ಬರ್ತಾರೆ. ಹಾಗೆ ಇಲ್ಲಿ ಏನ್ ಮಾಡ್ತಾರೆ? ಇಲ್ಲಿ ಸರ್ಕಾರದ ಅಧಿಕಾರಿಗಳನ್ನು ನೇಮಿಸಿಕೊಂಡು ಅವರ ಮೂಲಕವಾಗಿ ಜಾರಿಗೊಳಿಸುವುದು ಅನ್ನುವಂತಹ ಯೋಜನೆಯನ್ನು ಹಾಕೊಳ್ತಾರೆ. ಹಾಗೆ ಸರ್ಕಾರದ ಅಧಿಕಾರಿಗಳು ಏನ್ ನೇಮಕ ಮಾಡಿಕೊಳ್ಳುವಂಥದ್ದು? ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದರ ಮೂಲಕವಾಗಿ ಅಂತ ಹೇಳಿ ನಾವು ಏನ್ ನಡೆಸೋದ್ರ ಮೂಲಕವಾಗಿ? ಸ್ಪರ್ಧಾತ್ಮಕವಾದಂತಹ
ಪರೀಕ್ಷೆಗಳನ್ನು ನಡೆಸ್ಕೊಂಡು ಬರಬೇಕು. ನಡೆಸಿಕೊಂಡು ಬಂದು ಅಲ್ಲಿ ಯಾರು ತೇರ್ಗಡೆ ಆಗ್ತಾರೋ ಅಂತವರು ಸರ್ಕಾರದ ಅಧಿಕಾರಿಗಳಾಗಿ ನಿಯೋಜನೆಗೊಳ್ತಾರೆ. ನಿಯೋಜನೆಗೊಂಡಂತಹ ಅಧಿಕಾರಿಗಳು ಏನಾಗ್ತಾರೆ, ಇಲ್ಲಿ ಗರುಡನ್ನು ಏನ್ ಮಾಡ್ತಾರೆ, ಜನತೆಗೆ ತಿಳಿಸುವಂತಹ ಒಂದು ಕೆಲಸದಲ್ಲಿ ತೊಡಗಿಕೊಂಡ್ರು ಅಂತ ಹೇಳಬೇಕಾಗುತ್ತೆ. ಹಾಗಾಗಿ ಚೀನಾ ಇಲ್ಲಿ ಏನಾಗುತ್ತೆ, ಟಾಂಗ್ ರಾಜಮನೆತನಗಳ ಕಾಲದಲ್ಲಿ ಆಡಳಿತಾತ್ಮಕವಾಗಿ ಮಹತ್ತರವಾದಂತಹ ಬದಲಾವಣೆಗಳಿಗೆ ಕಾರಣವಾಗುವ ಮೂಲಕವಾಗಿ ಅದೇ ಅಧಿಕೃತವಾದಂತಹ ಒಂದು ನಾಣ್ಯ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ಏನಾಗುತ್ತೆ, ಇನ್ನಿತರ ಕ್ಷೇತ್ರಗಳಲ್ಲೂ ಕೂಡ ತ್ವರಿತಗತಿಯ ಪ್ರಗತಿಯನ್ನು ಮಾಡಿತು ಅಂತ ಹೇಳಬೇಕಾಗುತ್ತೆ. ಅದೆಲ್ಲ ಗುರುತಿಸುವಂತದ್ದು ಏನಂದ್ರೆ ಸಾಹಿತ್ಯ ಇರ್ಬೋದು, ಕಲೆ ಮತ್ತು ತಂತ್ರಜ್ಞಾನ ಅಂತ ಹೇಳ್ತೀವಿ. ಈ ಮೂರು ಕ್ಷೇತ್ರಗಳಲ್ಲಿ ಯಾವ ಮನೆತನಗಳ ಆಳ್ವಿಕೆಯ ಕಾಲದಲ್ಲಿ ಪ್ರಗತಿಯನ್ನು ಕಾಣುತ್ತೆ, ಟಾಂಗ್ ರಾಜಮನೆತನದ ಆಳ್ವಿಕೆಯ ಕಾಲದಲ್ಲಿ ಪ್ರಗತಿಯನ್ನು ಕಾಣುತ್ತೆ. ಹಾಗಾಗಿ ಈ ಒಂದು ಕಾಲವನ್ನು ಚೀನಾದ ಇತಿಹಾಸದಲ್ಲಿ ಮತ್ತೊಂದು ಸುವರ್ಣ ಯುಗವೆಂದು ನಾವು ಕರೆಯಲ್ಪಟ್ವಿ ಅಂತ ಹೇಳಬೇಕಾಗಿದೆ. ಇದಿಷ್ಟು ಯಾವ ನಾಗರಿಕತೆಯ ರಾಜಕೀಯ ಇತಿಹಾಸ, ಚೀನಾದ ರಾಜಕೀಯ ಇತಿಹಾಸ. ಅಂದ್ರೆ ಇಲ್ಲಿ ಏನಾಗುತ್ತೆ, ಚೀನಾ ಒಂದು ಸಂವಿಧಾನವನ್ನು ಒಳಗೊಳ್ಳಿತು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಿದಾದ ತರುವಾಯದಲ್ಲಿ ಚೀನಾದ ಸಾಮಾಜಿಕ ಸ್ಥಿತಿಗತಿಗಳು ಹೇಗೆ? ಏನು ಚೀನಾದ ಸಾಮಾಜಿಕ ಸ್ಥಿತಿ? ಇಲ್ಲಿ ಚೀನಾದ ಸಮಾಜ ಅಂದ ತಕ್ಷಣವೇ ಇವರ ಸಮಾಜ ಒಂದು ಪರಂಪರಾಗತವಾದಂತಹ ಸಮಾಜ. ಏನಿದು ಪರಂಪರಾಗತವಾದಂತಹ ಸಮಾಜ? ಏನು ಪರಂಪರಾಗತವಾದಂತಹ ಸಮಾಜ ಅಂತ ನಾವು ಕರೀತೀವಿ. ಏಕೆ? ನಮ್ಮ ಸಮಾಜವನ್ನ ನಾವು ಎಕ್ಸಾಂಪಲ್ ತಗೊಳ್ಳೋಣ. ನಮ್ಮ ಸಮಾಜದಲ್ಲಿ ಕುಟುಂಬವೇ ಸಮಾಜದ ಕಡಿತ, ಹೌದಲ್ವಾ? ಸಮಾಜದ ಬುನಾದಿ ಯಾವುದು? ಕುಟುಂಬ. ಕುಟುಂಬದಲ್ಲಿ ಬರುವಂತಹ ಹಿರಿಯ ಪುರುಷರಿಗೆ ಆದ್ಯ ಗೌರವವನ್ನು ಹೌದಲ್ವಾ ಕೊಡ್ತೀವಿ. ಮನೆ ಯಜಮಾನ ಯಾರೋ ಆ ಮನೆಯ ಹಿರಿಯ ಸದಸ್ಯ, ಅವನಿಗೆ ನಾವು ಗೌರವ ಕೊಡ್ತೀವಿ, ಕೊಡ್ತೀವಿ. ಹಾಗೆ ಆ ಮನೆಯ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಯಾರು ತಗೊಂಡಿರ್ತಾರ? ಆ ಹಿರಿಯ ಪುರುಷನೇ ಹೊತ್ಕೊಂಡಿರ್ತಾರೆ. ನೋಡಿ, ಹಾಗಾಗಿ ಅದು ನಮ್ಮದು ಇವತ್ತಿಗೂ ಕೂಡ ಪುರುಷ ಪ್ರಧಾನ ಸಮಾಜ. ನಿಮ್ಮ ಮನೆಯಲ್ಲಿ ಯಜಮಾನಿಕೆ ಅಂತ ಇರುತ್ತೆ, ಯಜಮಾನಿಕೆಯನ್ನು ಹಿರಿಯ ಹಣ್ಣು ಕೊಡ್ತಾರ, ಚಿಕ್ಕಮ್ಮ ಕೊಡ್ತಾರ? ಹಿರಿಯ ಹಣ್ಣು ಅಲ್ವಾ, ಅವನಿಗೆ ಹೆಚ್ಚಿನ ಗೌರವ ಪ್ರತಿಯೊಬ್ಬರು ಕೂಡ ಮನೆಯ ಸದಸ್ಯರು ಯಾರಿಗೆ ಗೌರವ ಕೊಡಬೇಕು? ಅವನಿಗೆ ಕೊಡಬೇಕು ಅಲ್ವಾ? ನೋಡಿ, ಆ ರೀತಿಯಾದಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ನಾವು ಮಾಡ್ತೀವಿ. ಹಾಗೆ ಇವುದೆಂತಹ ಸಮಾಜ? ಒಂದು ಪರಂಪರಾಗತವಾದಂತಹ ಸಮಾಜ ಅಂತ ಕರಿತೀವಿ. ಯಾಕೆಂದ್ರೆ ಇವರ ಸಮಾಜ ಪುರುಷ ಪ್ರಧಾನ ಸಮಾಜ ಅಂತ ಕರಿತೀವಿ. ಎಂತ ಸಮಾಜವಾಗಿತ್ತು ಇವರ ಸಮಾಜ? ಪುರುಷ ಪ್ರಧಾನ ಸಮಾಜ. ಯಾಕೆ ಪುರುಷ ಪ್ರಧಾನ ಸಮಾಜ ಅಂದ್ರೆ ಇವರ ಸಮಾಜದಲ್ಲಿ ಅದರಲ್ಲೂ ಮುಖ್ಯವಾಗಿ ನಾವು ಹೇಳಿದಂಗೆ ಅಂದ್ರೆ ಹಿರಿಯರಿಗೆ ಹೆಚ್ಚಿನ ಗೌರವವನ್ನು ನೀಡಲಾಗ್ತಿತ್ತು. ಯಾವಾಗ ಹಿರಿಯರಿಗೆ ಹೆಚ್ಚಿನ ಗೌರವವನ್ನು ನೀಡಲಾಗ್ತಿತ್ತೋ ಆ ಒಂದು ಕಾರಣದಿಂದಾಗಿ ಇವರದೊಂದು ಪರಂಪರಾಗತವಾದಂತಹ ಸಮಾಜವಾಗಿ ಪುರುಷ ಪ್ರಧಾನ ಸಮಾಜವಾಗುವುದರ ಮೂಲಕವಾಗಿ ಈ ಸಮಾಜದ ಬುನಾದಿ ಯಾವಾಗಿತ್ತು? ಕುಟುಂಬ ಅಂತ ಹೇಳಿ. ಹಾಗಾಗಿ ಒಬ್ಬ ಇತಿಹಾಸಕಾರ ಒಂದು ಮಾತನ್ನು ಹೇಳ್ತಾನೆ. ಪ್ರೊಫೆಸರ್ ಥಾರ್ನ್ಡೈಕ್ ಅವರ ಅಭಿಪ್ರಾಯ ಪ್ರಕಾರ ಈಜಿಪ್ಟಿನ ಹಾಗೆ ಒಂದು ಸ್ಮಶಾನಗಳ
ಪೂರ್ವಿಕರ ಪರಂಪರೆಯ ನೆಲೆಗೀಡಾಗಿತ್ತು ಪೊಲೀಸ್ ಸ್ಟಾಪ್. ಪೂರ್ವಿಕರ ನೆಲೆಗೀಡಾಗಿತ್ತು ಪೊಲೀಸ್ ಸ್ಟಾಪ್ ಡೆವಲಪ್ಮೆಂಟ್ ಕಾಮ. ಯಾರು ಹೇಳ್ತಾರೆ ಈ ಮಾತನ್ನ? ಪ್ರೊಫೆಸರ್ ಡೈಟ್ ಎನ್ನುವಂತ ಇಲ್ಲಿ ಹೇಳ್ತೀವಿ ನಾವು. ಈಜಿಪ್ಟ್ ನಾಗರಿಕತೆ ಅಂದ ತಕ್ಷಣ ನಾವು ಓದಿರೋದನ್ನ ಪಿರಮಿಡ್ಗಳು ಅಂತ ಕರಿತೀವಿ. ಪಿರಮಿಡ್ಗಳು ಏನಕ್ಕೋಸ್ಕರ ಅವರು ನಿರ್ಮಾಣ ಮಾಡ್ತಾರ? ಸತ್ತಂತಹ ಶವಗಳನ್ನು ಸಂರಕ್ಷಿಸಿರುವುದಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ? ಆ ಪಿರಮಿಡ್ಗಳನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಅದಕ್ಕೆ ಪ್ರೊಫೆಸರ್ ಡೈಟ್ ಏನ್ ಹೇಳ್ತಾರೆ? ಇದು ಈಜಿಪ್ಟಿನ ನಾಗರಿಕತೆಯ ಹಾಗೆ ಪಿರಮಿಡ್ಗಳ ಏನಾಗಿರೋದೆ? ಪಿರಮಿಡ್ಗಳ ಸ್ಮಾರಕವಾಗಿರದೆ. ಚೀನಾದ ನಾಗರಿಕತೆ ಭಿನ್ನ. ಏನ್ ಭಿನ್ನ? ಇದು ಒಂದು ಏನಾಗಿದೆ? ಪೂರ್ವಿಕ ಪರಂಪರೆಯ ನೆಲೆಗೀಡು ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ಆ ಪೂರ್ವಿಕ ಅಂಶಗಳು ಅವು ಏನೇನಿದಾವೋ ಅವೆಲ್ಲವೂ ಕೂಡ ಇವತ್ತಿಗೂ ಕೂಡ ಅವರ ಚೀನಾದ ಸಮಾಜದಲ್ಲಿ ಅಂದ್ರೆ ನಡೆದುಕೊಂಡು ಬಂದಿವೆ, ಇನ್ನು ಜೀವಂತವಾಗಿದ್ದಾವೆ ಅಂತ ಹೇಳಿ ಕರೆಯುತ್ತೆ. ಅಂದ್ರೆ ಹಿರಿಯರಿಗೆ ಗೌರವ ಕೊಡುವಂಥದ್ದು ಇರ್ಬೋದು, ಹಾಗೆ ಆ ಹಿರಿಯನೇ ಆ ಒಂದು ಕುಟುಂಬದ ಮುಖ್ಯಸ್ಥನಾಗಿ ಅಧಿಕಾರವನ್ನು ವಹಿಸಿಕೊಳ್ಳುವಂಥದ್ದು ಇರ್ಬೋದು, ಇನ್ನೂ ಅನೇಕ ಅಂಶಗಳು ಅಂತಂದ್ರೆ ಆ ಎಲ್ಲಾ ಅಂಶಗಳನ್ನು ಒಳಗೊಂಡಂತಹ ಸಮಾಜ ಇವತ್ತಿಗೂ ಇಷ್ಟೊಂದು ಮುಂದುವರೆದಂತಹ ಕಾಲದಲ್ಲೂ ಕೂಡ ಚೀನಾದಲ್ಲಿ ನಾವು ಗುರುತಿಸಬಹುದಾಗಿದೆ ಅಂತ ಹೇಳಿ ಕರೆಯುತ್ತೆ. ಹಾಗಾಗಿಯೇ ಈ ಮಾತನ್ನು ಹೇಳ್ತಾರೆ. ಹೇಳುವ ಮೂಲಕವಾಗಿ ಇನ್ನೂ ಇವರ ಸಮಾಜ ಏನಪ್ಪ ಅಂದ್ರೆ ಕುಟುಂಬ ಏನಾಗಿದೆ? ಇವರ ಸಮಾಜದ ಅಡಿಪಾಯವಾಗಿದೆ. ಹಾಗಾಗಿಯೇ ಇಲ್ಲಿ ಮಹಾ ಕುಟುಂಬದ ಪೋಷಕಿ ಅಂದ್ರೆ ಪೋಷಕರು ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ ಕುಟುಂಬದ ಪೋಷಕರು ಅಂದ ತಕ್ಷಣ ಯಾರು ಬರ್ತಾರೆ? ಪೋಷಣೆ ಮಾಡುವಂತಹ ಜವಾಬ್ದಾರಿ ಯಾರು? ತಂದೆ. ಆದರೆ ಚೀನಾದ ಸಮಾಜದಲ್ಲಿ ಪೋಷಕರು ಅಂದ್ರೆ ಯಾರಿಗೆ ಹೆಚ್ಚಿನ ಆದ್ಯತೆ ನೀಡಿದರೆ? ತಾಯಿ. ಹಾಗಾದ್ರೆ ತಾಯಿ ಇಲ್ಲಿ ಸಹಜವಾಗಿ ನಾವು ಗಮನಿಸಬೇಕಾಗುತ್ತೆ. ಏನ್ ಮಾಡಿದ್ದಾರೆ? ಈ ಒಂದು ಕುಟುಂಬದ ಅಂದ್ರೆ ಸಹಜವಾಗಿ ಏನಾಗ್ತದೆ? ಪೋಷಕರಾಗಿ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ಮಹಿಳೆ ಅಂತ ಹೇಳಿ ಕರೆಯುತ್ತೆ. ಹಾಗೆ ಇವಳು ಸಹಜವಾಗಿಯೇ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವ ಮೂಲಕವಾಗಿ ಇವಳು ಏನ್ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಸಹಜವಾಗಿ ನಾವು ಗಮನಿಸಬೇಕಾಗುತ್ತೆ. ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವುದು ಅಂತ ಹೇಳಿ ಏನಿಗಳ ಮುಖ್ಯ ಜವಾಬ್ದಾರಿ? ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬಿಂಬಿಸುವುದು ಅಂದ್ರೆ ಅವನ್ನ ಏನ್ ಮಾಡುವಂಥದ್ದು? ಕಲಿಸುವಂತಹ ಕೆಲಸ ಆ ಒಂದು ಪೋಷಕಿ ಯಾರು? ತಾಯಿಯಿಂದಲೇ ಪ್ರಾರಂಭವಾಗುತ್ತಿತ್ತು ಅಂತ ಹೇಳುತ್ತೆ. ಹಾಗಾಗಿಯೇ ಕುಟುಂಬ ಮುಖ್ಯವಾಗಿ ಈ ಒಂದು ತಾಯಿಯನ್ನು ಅವಲಂಬಿಸಿತ್ತು ಅಂತ ಹೇಳುತ್ತೆ. ಒಳ್ಳೆಯ ಗುಣಗಳನ್ನು ಬೆಳೆಸುವ ಕೆಲವಂತಹ ಅಂಶವನ್ನು ಅವರ ಸಮಾಜ ಕಲ್ಪಿಸಿಕೊಂಡಿತ್ತು ಅಂತ ಹೇಳುತ್ತಾರೆ. ಆದರೂ ನಾವು ಗಮನಿಸಬೇಕು, ಹೆಣ್ಣು ಕುಟುಂಬದ ಹೊರೆ ಅಂತ ಏನಂತ ಹೇಳಲಾಗಿತ್ತು. ಆದರೂ ಕೂಡ ಕೆಲವು ಕುಟುಂಬದಲ್ಲಿ ಪೋಷಕರು ಯಾರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು? ತಾಯಿ. ನಾವ್ ಹೇಳ್ತೀವಿ ತಾಯಿಗೆ ಮೊದಲ ಗುರು. ಹೌದಲ್ವಾ? ಹೌದು ತಾನೆ? ಹಾಗೆ ನೋಡಿ ಏನ್ ಜವಾಬ್ದಾರಿ ನೋಡಿದವರು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಒಳ್ಳೆಯ ಗುಣಗಳನ್ನು ಬೆಳೆಸುವಂತಹ ಕಾರ್ಯವನ್ನು ಚೀನಾದ ಸಮಾಜದಲ್ಲಿ ತಾಯಿ ಮಾಡ್ತಾ ಇರ್ತಾಳೆ. ಆದರೂ ಕೂಡ ಅವರ ಸಮಾಜ ಮಹಿಳೆಯರಿಗೆ ಏನ್ ಮಾಡಲಾಗಿತ್ತು? ಕಡೆಗಣಿಸಲಾಗಿತ್ತು. ಉತ್ತಮವಾದಂತಹ ಸ್ಥಾನಮಾನವನ್ನು ನೀಡ್ತಾ ಇರಲಿಲ್ಲ, ಅವರಿಗೆ ಗೌರವವನ್ನು ಕೊಡ್ತಾ ಇರಲಿಲ್ಲ. ಅಂತಹ ಒಂದು ಸಮಾಜ ನಿರ್ಮಾಣಗೊಂಡಿತ್ತು. ಆದರೂ ಕೂಡ ಮಹಿಳೆ ಕೆಲವೊಂದು ಕರ್ತವ್ಯಗಳನ್ನು ನಿಭಾಯಿಸುವುದರ ಮೂಲಕವಾಗಿ ಸಮಾಜದಲ್ಲಿ ಉತ್ತಮವಾದಂತಹ ಸ್ಥಾನಮಾನವನ್ನು ಪಡೆದುಕೊಳ್ಳುತ್ತಿದ್ದಳು ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾದಂತಹ ಕರ್ತವ್ಯಗಳನ್ನು ನಿಭಾಯಿಸುವುದರ ಮೂಲಕವಾಗಿ ಸಮಾಜದಲ್ಲಿ ಉತ್ತಮವಾದಂತಹ ಸ್ಥಾನಮಾನಗಳನ್ನು ಪಡ್ಕೊಳ್ತಾ ಇತ್ತು? ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ತನ್ನಲ್ಲಿರುವ ಮಕ್ಕಳನ್ನು ಇರುವ ಸಾಮರ್ಥ್ಯ. ಎರಡನೇದಾಗಿ ಸಹಜವಾಗಿ ಗಮನಿಸಬೇಕಾಗುತ್ತೆ ಕರ್ತವ್ಯದ ಕುಶಲತೆ ಅಂತ ಹೇಳಿ. ಮೂರನೇದಾಗಿ ಮುಖ್ಯವಾಗಿ ಅಂದ್ರೆ ಅವಳ ವಿಧೇಯತೆ ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ಈ ಮೂರು ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಚೀನಾದ ಸಮಾಜ ಯಾರಿಗೆ ಗೌರವವನ್ನು ಕೊಡ್ತಾ ಇತ್ತು? ಮಹಿಳೆಗೆ, ತಾಯಿಗೆ ಗೌರವವನ್ನು ಸಲ್ಲಿಸುತ್ತಿತ್ತು ಅಂತ ಹೇಳಬೇಕಾಗುತ್ತೆ. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಒಳಗೊಂಡಂತಹ ಇವರ ಸಮಾಜದಲ್ಲಿ ಏನಪ್ಪ ಅಂದ್ರೆ ಜನತೆಯ ವೃತ್ತಿಯನ್ನು ಆಧರಿಸಿದಂತಹ ಸಾಮಾಜಿಕ ವರ್ಗೀಕರಣವನ್ನು ನಾವು ಗುರುತಿಸ್ತೀವಿ. ಯಾವ ರೀತಿಯಾದ ವರ್ಗೀಕರಣ ಇತ್ತು? ಜನತೆಯ
ವೃತ್ತಿ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಜನತೆ ಮಾಡುತ್ತಿದ್ದಂತಹ ಕೆಲಸವನ್ನು ಆಧರಿಸಿ ಈ ಒಂದು ಚೀನಾದ ಸಮಾಜ ವರ್ಗೀಕರಣವನ್ನು ಕಂಡಿದ್ದು, ಆ ಒಂದು ಸಮಾಜ 4 ವರ್ಗಗಳನ್ನಾಗಿ ವಿಂಗಡಣೆಗೊಂಡಿತ್ತು ಅಂತ ಹೇಳಿದ್ದಾರೆ. ಎಷ್ಟು ವರ್ಗಗಳಾಗಿ ವಿಂಗಡಿಸಲಾಗಿತ್ತು? 4. ಮೊದಲನೇದಾಗಿ ಉಚ್ಚ ವರ್ಗ, ಎರಡನೇ ವರ್ಗ, ಮೂರನೇ ವರ್ಗ, ನಾಲ್ಕನೇ ವರ್ಗ. ಎಷ್ಟು ವರ್ಗಗಳನ್ನ ವಿಭಾಗಿಸಲಾಗಿತ್ತು? ಉಚ್ಚ ವರ್ಗ, ಎರಡನೇ ವರ್ಗ, ಮೂರನೇ ವರ್ಗ, ನಾಲ್ಕನೇ ವರ್ಗ. ಅಂದ್ರೆ ಈ ರೀತಿಯಾಗಿ ಅವರು ಮಾಡುವಂತಹ ವೃತ್ತಿಯನ್ನು ಆಧರಿಸಿ ಅವರ ಸಮಾಜ 4 ವರ್ಗಗಳಾಗಿ ವಿಂಗಡಣೆಗೊಂಡಿತ್ತು ಅಂತ ಹೇಳಿದ್ದಾರೆ. ಹಾಗಾದ್ರೆ ಉಚ್ಚ ವರ್ಗದಲ್ಲಿ ಯಾರು ಬರ್ತಾರೆ? ಅಧಿಕಾರಿಗಳು, ಪಂಡಿತರು ಮತ್ತು ಶಿಕ್ಷಕರಿಂದ ಕೂಡಿ ನೋಡಿ, ಎಲ್ಲ ಬುದ್ಧಿಜೀವಿಗಳೇ ಇರೋದು. ಯಾರಿದ್ದಾರೆ ಉಚ್ಚ ವರ್ಗದಲ್ಲಿ? ಯಾರಿದ್ದಾರೆ? ಅಧಿಕಾರಿಗಳಿದ್ದಾರೆ, ಎರಡನೇದಾಗಿದ್ದಾರೆ ಪಂಡಿತರಿದ್ದಾರೆ, ಮೂರನೇದಾಗಿ ಶಿಕ್ಷಕರು. ಇವರೆಲ್ಲ ಏನು ಇಲ್ಲಿ ಬುದ್ಧಿಜೀವಿಗಳು ಅಂತ ಕರಿತೀವಿ. ಆ ಬುದ್ಧಿಜೀವಿಗಳನ್ನು ಇವರು ಉಚ್ಚ ಸ್ಥಾನದಲ್ಲಿ ಇವರ ಸಮಾಜ ಗುರುತಿಸಲ್ಪಟ್ಟಿದೆ ಅಂತ ಹೇಳಿ. ಇನ್ನು ಎರಡನೇ ವರ್ಗಕ್ಕೆ ಬಂದ್ರೆ ರೈತರು. ಎರಡನೇ ವರ್ಗದಲ್ಲಿ ರೈತರು, ಮೂರನೇ ವರ್ಗದಲ್ಲಿ ಕುಶಲಕರ್ಮಿಗಳು, ಅಂದ್ರೆ ನೇಕಾರರಿರ್ಬೋದು, ಅಡಿಗೆ ಮಾಡುವ ಕುಶಲಕರ್ಮಿಗಳು ಅಂತ ಕರಿತೀವಿ. ಬಣ್ಣ ಹಾಕೋರು, ಇವರನ್ನು ನಾವು ಕುಶಲಕರ್ಮಿಗಳು. ಇವರು ಎಷ್ಟನೇ ವರ್ಗದಲ್ಲಿದ್ದಾರೆ? ನಾಲ್ಕನೇ ವರ್ಗದಲ್ಲಿ ವ್ಯಾಪಾರಸ್ಥರು. ನಾಲ್ಕನೇ ವರ್ಗದಲ್ಲಿ ಏನಿದ್ದಾರೆ? ವ್ಯಾಪಾರಸ್ಥರು. ಅಂದ್ರೆ ಅವರ ವೃತ್ತಿ ಅನುಸಾರವಾಗಿ ಉತ್ತಮವಾದಂತಹ ಸಾಮಾಜಿಕ ವರ್ಗೀಕರಣವನ್ನು ಒಳಗೊಂಡಂತಹ ಒಂದು ಸಾಮಾಜಿಕ ಸ್ಥಿತಿಯನ್ನು ಯಾವ ದೇಶ ಒಳಗೊಂಡಿತ್ತು? ಚೀನಾ ಒಳಗೊಂಡಿತ್ತು ಅಂತ ಹೇಳುತ್ತೆ. ಇದರ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಸಣ್ಣ ವರ್ಗ ಬರುತ್ತೆ, ಅದನ್ನೇ ಮೆಂಡಾರಿಯನ್ ಅಂತ ಹೇಳ್ತಾರೆ. ಈ ಮೆಂಡಾರಿಯನ್ ಎನ್ನುವಂತಹ ಒಂದು ಸಣ್ಣ ವರ್ಗ ಇವರ ಸಮಾಜದಲ್ಲಿ ತಮ್ಮ ಅಸ್ತಿತ್ವವನ್ನು ಗುರುತಿಸಿಕೊಂಡಿರುತ್ತೆ. ಈ ಸಣ್ಣ ವರ್ಗ ಏನಪ್ಪಾ ಅಂದ್ರೆ ಚೀನಾದ ಭಾಷೆಯನ್ನು ಓದಲು ಮತ್ತು ಬರೆಯಲು ಬರುವಂತಹ ಏಕೈಕ ವರ್ಗ. ಯಾವ ವರ್ಗ ಇದು? ಚೀನಾದ ಭಾಷೆಯನ್ನು ಮತ್ತೆ ಅದರಲ್ಲಿ ಬರುವಂತಹ ಆ ಭಾಷೆಯನ್ನು ಓದಲು ಮತ್ತು ಬರೆಯಲು ಬರುವಂತಹ ಏಕೈಕ ವರ್ಗವೇ ಈ ಮೆಂಡಾರಿಯನ್ ಅಂತ ಕರೀತೀವಿ. ಆದರೆ ಈ ಸಣ್ಣ ವರ್ಗ ಓದಕ್ಕೂ ಬರುತ್ತೆ, ಬರೆಯಕ್ಕೂ ಬರುತ್ತೆ ಅಂದ ತಕ್ಷಣನೇ ಇವರಿಗೆ ಸಮಾಜ ಮತ್ತು ಸರ್ಕಾರದಲ್ಲಿ ಹೆಚ್ಚಿನ ಸವಲತ್ತುಗಳನ್ನು ನೀಡಲಾಗಿತ್ತು ಅಂತ ಹೇಳುತ್ತೆ. ಹಾಗೆ ಗೌರವವು ಕೂಡ ಸಮಾಜ ಮತ್ತು ಆ ಸರ್ಕಾರದಲ್ಲೂ ಕೂಡ ಹೊಂದಿದ್ದರು ಅಂತ ಹೇಳುತ್ತೆ. ಈ ರೀತಿಯಾದಂತಹ ಕೆಲವೊಂದು ನ್ಯೂನ್ಯತೆಗಳನ್ನು ಮತ್ತು ಉತ್ತಮ ಅಂಶಗಳನ್ನು ಒಳಗೊಂಡಂತಹ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಯಾವ ನಾಗರಿಕತೆ ಒಳಗೊಂಡಿದ್ದೋ? ಚೀನಾದ ನಾಗರಿಕತೆಯು ಒಳಗೊಂಡಿದೆ.